ಮಧ್ಯಾಹ್ನ 2:25. ನನ್ನ ರಕ್ಷಿತಾ ಇಬ್ರು ಬೇಕು ಬೇಕು ಅಂತೀವಿ. ಯಾರನ್ನ ಸೆಲೆಕ್ಟ್ ಮಾಡ್ತಿದ್ದೆ? ನಿಜ ಹೇಳಿ ಇವಾಗ ನೀನು. ನಿಜಾನೇ ಹೇಳ್ತಾ ಇದ್ದೀನಿ ನಾನು. ಬಿಕಾಸ್ ಐ ನೋ ರಕ್ಷಿತಾ ಮಾಡೋನ್ ಬಿಡಲ್ಲ. ಐ ನೋ ಬೇಡ, ಯು ನೋ ಐ ನೋ ಬೇಡ ನನಗಿಲ್ಲಿ. ನಾನು ನಿನ್ನೆ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ತಾಳೋ ಬಿಡ್ತಾಳೋ ರಘು ಇಬ್ರು ಬಂದ್ರು. ನನ್ಗೆ ಗೊತ್ತು ನಂದು ರಕ್ಷಿತಂದು ಪಾರ್ಟ್ನರ್ಶಿಪ್ ಚೆನ್ನಾಗಿರಲ್ಲ, ನಂದು ನಿಂದೆ ಚೆನ್ನಾಗಿದೆ. ನಿನ್ನೆ ಸೆಲೆಕ್ಟ್ ಮಾಡ್ತೀವಿ. ಕೊಡಬೇಕು ಚಾನ್ಸು, ಅವಾಗ ಏನು ಅಂತ ಗೊತ್ತಾಗುತ್ತೆ. ನನಗೆ ಧ್ರುವ್ ತಲೆಯಲ್ಲಿತ್ತು ಆಯಿತಾ, ಬಟ್ ನನಗೆ ಆಲ್ರೆಡಿ ನಾನು ಅವ್ರ ಜೊತೆ ಟೀಮಲ್ಲಿ ಆಡುವಾಗ ಎಲ್ಲೋ ಒಂದು ಕಡೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನಿಸ್ತು. ನಾ ಗಿಲ್ಲಿಂಗ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಅಯ್ಯೋ ಅವನನ್ನು ಸಂಭಾಳಿಸೋದ್ರಲ್ಲೇ ನನ್ನ ಇಡೀ ಜೀವನ ಆಗ್ಬಿಡತ್ತೆ. ಆಮೇಲೆ ನಾನೇ ಬೇಕು ಅಂತ ಹಿಂದೆ ಬಿದ್ದಿದ್ದೆ. ಪ್ಲೀಸ್, ಐ ಕಾಂಟ್ ಬಿಲೀವ್ ದಿಸ್. ನಾನೇ ಬೇಕು ಅಂತ ಇಟ್ಕೊಳಂಗ ಆಗೋಯ್ತಲ್ಲ. ನಿಂತ್ಕೋದು ಅದು ಇಲ್ಲಿ ನೋಡು ಕಾವ್ಯ, ಇಲ್ಲಿ ನೋಡು ಅವ್ನು ಇದು ನೋಡು ಗಂಭೀರ ಇರುತ್ತೆ ನೋಡು. ಕಾವು ನನ್ನ ಕಾವು ರಾಜವರ್ಮ ಕಾವು. ಇಮ್ಯಾಜಿನ್ ಅಪ್ಪಿ ತಪ್ಪಿ ಕ್ಯಾಪ್ಟನ್ ಆಗ್ಬಿಟ್ಟು ಆ ಕಡೆ ನಿನ್ ಫೋಟೋ, ಈ ಕಡೆ ನನ್ ಫೋಟೋ. ಇಮ್ಯಾಜಿನ್ ಫ್ಯೂಚರ್ ಕ್ಯಾಪ್ಟನ್ ಆಗಿ ಮಾಡೋಣ, ಏನ್ ಬರುತ್ತೆ ನೋಡೋಣ. ಮಾಡೋಣ ಬಿಡಿ, ಏನೇ ಬರ್ಲಿ. ಪ್ಲಾನಿಂಗ್ ಇಸ್ ಎವ್ರಿಥಿಂಗ್. ನನಗೆ ಗ್ಯಾರಂಟಿ ಇದೆ ಸರ್, ಏನೇ ಬಂದ್ರು ನೀವು ಇಬ್ರು ಯು ಗೈಸ್ ವಿಲ್ ರಾಕ್ ಇಟ್ ಅಂತ. ಏನಣ್ಣ ನಿನ್ನನ್ನು ಬಿಟ್ಬಿಟ್ರಲ್ಲ ಎಲ್ರೂ. ಫಸ್ಟ್ ಹೋದ್ ನಿನ್ನ ಲಾಸ್ಟಲ್ಲಿ ಕೂರಿಸ್ಬಿಟ್ರಲ್ಲಣ್ಣ. ಲಾಸ್ಟಲ್ಲಿ ಕೂತಿದ್ದಲ್ಲ, ನಮ್ಮನ್ನ ತಗೊಳಕ್ಕೂ ಅದೇ ಹೇಳ. ಅಲ್ಲ, ತಗೊಳಕ್ ಚಾಯ್ಸ್ ಇಲ್ದೆ ತಗೊಂಡಿದ್ದಾರೆ. ಅದನ್ನು ಸತ್ಯವಲ್ವೇ ಸಕ್ಕತ್ ಬೇಜಾರಾಗೈತಣ್ಣ. ಒಳ್ಳೆ ಬೇಜಾರ ಬೇಡ, ಅಲ್ಲ ಯಾರು ಸೆಲೆಕ್ಟ್ ಮಾಡಿಲ್ಲ ಅದು ಬೇರೆ ಪ್ರಶ್ನೆ. ಆದ್ರೂ ಹಿಂಗ ಆಬಾರ್ದಾಗಿ ಕೆಲವ್ರ ಹತ್ರ ಸೆಲೆಕ್ಟ್ ಆಗದಿರೋದೇ ಆಶೀರ್ವಾದ. ನಿನ್ಗೆ ಹಿಂಗ ಆಬಾರ್ದಾಗಿತ್ತು ಅನ್ನೋದು ಇದು. ನಿನಗೂ ಅಷ್ಟೇ ಗಿಲ್ಲಿ, ನಮಗೂ ಹಂಗೆ. ಒಬ್ಬರಾದ್ರೂ ಬೇಕು ಅಂತ ಎತ್ತಿದ್ರೆ ನಿನ್ ಪಕ್ಕದಲ್ಲಿ ಕೂತಾರಲ್ಲಪ್ಪ. ಗಿಲ್ಲಿ ಬಗ್ಗೆ ನನಗೆ ಆಗ್ತಿಲ್ಲ ಪಾಪ, ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಬಗ್ಗೆ ನಂಗೆ ತುಂಬಾ ಫೀಲ್ ಆಗ್ತಾ ಇದೆ. ಈಗ ಫೀಲಿಂಗ್ ಮಾತಾಡ್ತಾವ್ರೆ. ಈ ಫೀಲಿಂಗ್ ಇವಾಗ ನೀನ್ ಯಾಕೆ ಬೇಜಾರು? ಫಾರ್ಮಾಲಿಟೀಸ್ಗೋಸ್ಕರ ಎತ್ತಿದ್ರೆ ಬೇಕು ಅಂತ ಬೇಡ, ನಾನು ಕೇಳ್ಕೊಂಡಿದ್ದೆ ಅದಕ್ಕೆ. ನಾನು ಕೇಳ್ಕೊಂಡಿರೋದೆ, ನನಗೆ ಗೊತ್ತು. ಏನ್ರಿ ಸಂಜೆ 6:55. ಇವಾಗ ಧ್ರುವ್ ಇಲ್ಲಿ ನಾವು ಅವರೊಬ್ಬರನ್ನೇ ನಾವು ಗ್ರೂಪ್ ಅವ್ರು ತುಂಬ ಸಲ ಹೇಳ್ತಾರೆ ಇಲ್ಲಿ ನಿಮ್ಮ ಗ್ರೂಪ್ ಮಾಡ್ಕೊಂಡು ನಾವು ಅವ್ರನ್ನ ದೂರ ಇಟ್ಟಿರೋದಲ್ಲ, ಅವರೇ ಈಸ್ ನಾಟ್ ಪುಟಿಂಗ್ ಎಫರ್ಟ್ ಜೊತೆಲಿ ಬರೋದಕ್ಕೆ. ಸೊ ನಾವು ಗ್ರೂಪ್ ಒಳಗಡೆ ಮಿಂಗಲ್ ಆಗ್ಬೋದು ಅಂತ ಆದ್ರೆ ಡೇ ಒನ್ ಇಂದ ಬಂದಿರೋ ಅವ್ರಿಗೆ ಆಗಲ್ಲ ಅಂತೇನಿಲ್ಲ. ಓಕೆ, ಎಲ್ಲರೂ ನನ್ನ ಅಗೇನ್ಸ್ಟ್ ಹೋಗ್ತಿದ್ದಾರೆ ಅಥವಾ ಬೇಡಪ್ಪ ಇದು ಎಷ್ಟು ನೆಗೆಟಿವ್ಸ್ ನಾನು ತಗೊಳ್ಳೋದು ಅಂತಲೂ ಅನಿಸಿರ್ಬಹುದು. ಆ್ಯಕ್ಚುಲಿ ನನಗೇನು ಅನಿಸುತ್ತೆ, ಚರಿತ್ನ ನಾನು ಆಲ್ಮೋಸ್ಟ್ 10 ವರ್ಷದ ಹಿಂದೆ ನೋಡಿ. ಚರಿತ್ ಫಸ್ಟ್ ಸೀರಿಯಲಲ್ಲಿ ನಾನು ಅವನಿಗೆ ತಾಯಿ. ಬಟ್ ಅಲ್ಲಿ ನಾನು ನೋಡಿದ್ರು ಅಂತ ಇಲ್ಲಿ ನೋಡ್ತಾ ಇರೋದ್ರು ಅಂತೂ ತುಂಬ ವ್ಯತ್ಯಾಸ ಇದೆ. ಆಮೇಲೆ ನೀವು ಹೇಳಿದಾಗೆ ತುಂಬ ಜನ ಏನೇನೋ ಹುಡುಕಾಟದಲ್ಲಿ ಕೊನೆಗೆ ಇಲ್ಲಿ ಎಲ್ಲೂ ತಪ್ಪಿಲ್ಲಕ್ಕೆ ಅಂತ ಬಂದು ಕೆಲವು ಏನೇನೋ ಡ್ರಾಬ್ಯಾಕ್ಸ್ ಇರುತ್ತೆ. ಅದಕ್ಕೊಂದು ಉತ್ತರ ಕೊಡಬೇಕು, ನಾನು ಒಂದು ವೇದಿಕೆ ಬೇಕು ಅನ್ನೋದು ಇರುತ್ತೆ. ಸೊ ಇಲ್ಲೇನಾಗ್ತಿದೆ, ಅವನ ಒಂಟಿತನ ಮತ್ತು ಅವನ ವ್ಯಕ್ತಿತ್ವ ನಮಗೆಲ್ಲ ಹೇಗೆ ಕಾಣ್ತಿದೆ, ಕೆಲವೆಲ್ಲ ನಮಗೆಲ್ಲ ಏನೇನೋ ಅನುಭವಗಳಾದಾಗ ಅಲ್ಲಿ ಹೋಗಿ ಒಂದು ಹೇಳೋದು, ಇಲ್ಲಿ ಹೋಗಿ ಒಂದು ಹೇಳೋದು, ನಿಮ್ಮ ಹತ್ರ ಬಂದು ಅದೆಲ್ಲ ಏನಾಗಿದೆ ನಮಗೆ ಆ್ಯಕ್ಚುಲಿ ಅದು ಗೊತ್ತಾಗೋಯ್ತು, ಇಡೀ ಮನೆಗೆ ಗೊತ್ತಾಗೋಯ್ತು. ಗೊತ್ತಾದಾಗ ಅವನಿಗೆ ಏನಾಯ್ತು, ಎಲ್ರಿಗೂ ಗೊತ್ತಾಗಿದೆ ಅನ್ನೋದು ಒಂದು ಕಡೆ, ಅದನ್ನೇ ತೊಗೊಂಡು ಹೋಗ್ಲಾ ಅಥವಾ ನಾನು ಬದಲಾಯಿಸ್ಕೊಳ್ಳ. ಇಲ್ಲಿ ನಂದು ಇನ್ನೊಂದು ಮುಖವಾಡ ಅಂದರೆ ಅವ್ನ ನೇಚರ್ ಇರ್ಬೋದು. ಮತ್ತು ಇನ್ನೂ ಕೆಟ್ಟದಾಗ ಮತ್ತೆ ಮೊನ್ನೆ ಎಲ್ಲ ನಾವು ಅದೆಲ್ಲ ಫಲಕಗಳೆಲ್ಲ ಹಾಕಿದಾಗ ಅದೆಲ್ಲ ತೊಗೊಳಕ್ಕೆ. ಸೊ ಈಗಲೂ ನಾನು ಅವನನ್ನು ಹತ್ರ ನಾನೇ ಮಾತಾಡಿಸ್ಕೊಂಡು ಹೋಗ್ತೇನೆ. ಆ್ಯಕ್ಚುಲಿ ನಮಗೊಂದು ಆಗ್ತಿರ್ಲಿಲ್ಲ. ಬಟ್ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾನೆ ಅಂದಾಗ ಮಾತಾಡ್ಸೋದಲ್ಲ, ಒಂಚೂರು ಇದ್ದಾದಾಗ. ಸೊ ತುಂಬ ನಿನ್ನೆಯಿಂದ ಮಾತಾಡ್ತಿದ್ದೀನಿ, ತಿಳ್ಕೊತಾ ಇದ್ದೀನಿ. ಏನ್ಮಾ ಅದು ರಜತ್ ಅವ್ರದ್ದು. ಅವನು ನೀವು 10 ವರ್ಷದ ಹಿಂದೆ ನೋಡಿದ್ರೆ ಹೆಂಗೆ ಬರ್ತಿದ್ದಂತೆ ಶೂಟಿಂಗಿಗೆ, ಅವನು ಫುಲ್ಲು ಮ್ಯೂಸಿಕ್ ಬೋಮ್ 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 ಅಂತ ಹಾಕೊಂಬರೋನು. ಸೊ ಅಂತ ಬಂದು ಹಾಕಿ ಬ್ರೇಕು ಗಾಡಿ ನಿಲ್ಲಿಸಿ ಓಡ್ ಬರೋನು. ಆ್ಯಂಡ್ ತುಂಬ ಬಿಂದಾಸ್ ಆ್ಯಕ್ಚುಲಿ, ತುಂಬ ಬಿಂದಾಸ್, ಜೋವಿಯಲ್ ಇರ್ತಿರ್, ಫುಲ್ ಬಿಂದಾಸ್, ಫುಲ್ ಕೇರ್ ಫ್ರೀ ಥರ. ಶೂಟಿಂಗ್ ನೋಡಿರ್ತೀವಿ ಬಟ್ ರಿಯಲ್ ನೋಡಿರಲ್ಲ. ಬಟ್ ಅವ್ನು ತುಂಬ ನಡೀತಾ ಇದೆ. ರಾತ್ರಿ 7 ಗಂಟೆ. ಏನು ಅವಶ್ಯಕತೆನೇ ಇಲ್ಲ ಅಲ್ಲಿಗೆ ಹೋಗೋ ಅವಶ್ಯಕತೆ. ಸುಮ್ಮನೆ ನಮ್ಮ ದಾರಿ ತಪ್ಸೋಕೆ, ಸುಮ್ಮನೆ ನಮ್ಮ ಡೈವರ್ಟ್ ಮಾಡೋಕ್ಕೆ ಅಲ್ಲೇನು ಮಾಡಲ್ಲ. ಈಗ ನೋಡಿ, ಈಗ ತಿರ್ಗಿ ಗೊತ್ತಾಗೋಯ್ತು ಒಳಗೆ ನೋಡ್ತಾ ಇದ್ದಲ್ಲಿ ಮಕ್ಕಳು ಹೋಯ್ತಾ ಯಾವುದೊಂದು ಎತ್ಕೋಬೇಕು ಎತ್ಕೊಂಡು ಬಟ್ಟೆ ತಗೋಗಿ ರೆಸ್ಟ್ ಅಲ್ಲಿ ನೋಡು 2 ಅವರ್ ಬರಲ್ಲ, ಅಲ್ಲೇ ಮಲಗಿದ್ಬೇಕಲ್ಲ ನೋಡು, ಅಲ್ಲೋಗಿ ಮಲ್ಕೊಬಿಡ್ತಾಳೆ. ಈಗ ನಾನು ಹೇಳಿಲ್ವಾ
ನೋಡ್ಬೇಕಾರೆ ಇನ್ನು 1 ಅವರ್ 2 ಅವರ್ ಬರಲ್ಲ ನೋಡ್ಬೇಕಾರೆ 1 ಅವರ್ ಬರಲ್ಲ ಮಿನಿಮಮ್. ಹೋಗು ಏನಿಲ್ಲ ಕಣ ಹೋಗು, ಬೇಗ ಬತ್ತಿಗೆ ನೋಡು ಅದು ಹಂಗೆ ಟೈಮ್ ಲೆಕ್ಕ ಹಾಕೋ ಸುಮ್ಮನೆ. 1 ಅವರ್ ಬರಲ್ಲ ನೋಡಿ. ಕ್ಯಾಪ್ಟನ್ ಎಂತ ಏನಿಲ್ಲ, ಹೋಗ್ ಬಾ ಆಯ್ತು, ಕರೆಕ್ಟಾಗಿ 10 ನಿಮಿಷದಲ್ಲಿ ಬಾ. ಗೊತ್ತಾಗೋಯ್ತು, ಇದೇನು ಬುದ್ಧಿ ಕಲ್ಸಿರೋದು. ರಾತ್ರಿ 7:10. ರಕ್ಷಿತಾ, ನಾನು ಹೇಳೋದು ನಿಜ ತಾನೆ? ಧನ್ವಣ್ಣ ರಕ್ಷಿತೆಯಲ್ಲಿ ಕಾಣಿಸ್ತಾ ಇಲ್ಲ. ಕನ್ಫೆಷನ್ ರೂಮ್ಗೆ ಹೋದ್ಲಾ? ಅಲ್ಲ, ಕನ್ಫೆಷನ್ ರೂಮ್ಗೆ ಹೋಗಿದ್ದಾಳೆ ನೋಡು. ಕನ್ಫೆಷನ್ ರೂಮ್ ರೆಡ್ ಲೈಟ್ ಹಾಕವ್ರೆ ಇಲ್ಲ. ಇಲ್ಲ ಸತ್ಯವಲ್ವ, ಸ್ಟೋರ್ ರೂಮಲ್ಲೂ ಇಲ್ಲ. ಎತ್ಕಿತ್ಕೊಂಡ್ರು ನೋಡಿ. ಏನು ಮಾಡ್ತಾ ಇದೆಯಾ ರಕ್ಷಿತಾ? ಇವಾಗ ಏನಕ್ಕೆ ಬಟ್ಟೆ ಚೇಂಜ್ ಮಾಡ್ತಾ ಇದೆಯಾ? ಟಾಸ್ಕ್ ಉಂಟಲ್ವಾ? ಟಾಸ್ಕ್ ಏನ್ರಿ ಡೆಡಿಕೇಶನ್ ನೋಡ್ದು. ಅವ್ರ ಡೆಡಿಕೇಶನ್ ನೋಡ್ರಿ. ಟಾಸ್ಕ್ ಏನು ಅಂತ ಗೊತ್ತಿಲ್ಲ, ಫಿಸಿಕಲ್ ಮೆಂಟಲ್ ಅಂತ ಗೊತ್ತಿಲ್ಲ. ಆಗ್ಲೇ ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಯ್ತವ್ರೆ. ಚೇಂಜಿಂಗ್ ರೂಮಲ್ಲಿ ಅವಳೆ ಏನಕ್ಕೆ ಏನು ಮಾಡ್ತಾ ಇದ್ದಾರೆ, ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀರಿ ಅಂದ್ಲ. ಏನಕ್ಕೆ ಅಂದರೆ ಟಾಸ್ಕ್ ಉಂಟಲ್ಲ ಅಂತೆ. ಏನ್ರಿ ಅಣ್ಣ ಬೈಲಿ, ಒಂದ್ ನಿಮಿಷ ಬೈಲಿ. ಏನು ಚೇಂಜ್ ಆಗಿಲ್ವಲ್ಲ, ಜರ್ಕಿನು ಹಂಗೆ ಇದೆ, ಪ್ಯಾಂಟು ಚಪ್ಪಲಿ. ಆಯ್ತು, ಮೈಕ್ ಕರೆಕ್ಟಾಗಿ ಹಾಕ. ಅಲ್ಲ ಇವ್ಳು ಡೆಡಿಕೇಶನ್ ನೋಡ್ರಿ. ನೀನು ಇದೆಯಾ ನೋಡು, ಚಪಾತಿ ಹೊತ್ಕೊಂಡು ನಿಂತಿದ್ಯಾ ನೋಡ್, ಕಲಿ. ಗೊತ್ತಾಯ್ತು ನನಗೆ. ಬಿಗ್ ಬಾಸ್ ಹೇಳಿಲ್ಲ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ಸ್ತೀನಿ. ಏನ್ರಿ ಸಾಕು, ಮಲ್ಕಂದಿನಾರ ಸ್ಟ್ರಾಟರ್ಜಿ ಮಾಡ್ತಾ ಇದ್ದ. ಇಲ್ಲ ಅಂದ್ರೆ ಯಾವ್ದು ರಕ್ಷಿತಾ ಮೋಸ್ಟ್ಲಿ ಸ್ಲೀಪಿಂಗ್ ಟಾಸ್ಕ್ ಏನಾರ ಕೊಡ್ಬೋದು ಅಂತ ಮಲ್ಗಿ ಪ್ರಾಕ್ಟೀಸ್ ಮಾಡ್ಕತ್ತಿದ. ಹೆಂಗ್ ಮಲಗ್ಬೋದು ಅಂತ ನೋಡ್ದ, ಎಷ್ಟವ್ರ ಮಲಗ್ಬೋದು ಅಂತ ನೋಡ್ದ. ರಾತ್ರಿ 7:35. ಮನೆಯ 6 ಜೋಡಿಗಳಿಗೆ ಈಗ ಬಿಗ್ ಬಾಸ್ ಈ ವಾರದ ಮೊದಲ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ಚಂಡಾಮಂಡಲ. ಇದರ ಅನುಸಾರ ಪ್ರತಿ ಜೋಡಿಯ 2 ಸದಸ್ಯರು ತಮ್ಮ ಒಂದೊಂದು ಕಾಲನ್ನು ಪರಸ್ಪರ ಕಟ್ಟಿಕೊಳ್ಳಬೇಕು. ಈ ಟಾಸ್ಕ್ ಹಲವು ಸುತ್ತುಗಳಲ್ಲಿ ನಡೆಯಲಿದ್ದು, ಪ್ರತಿ ಸುತ್ತು ಆರಂಭವಾದಾಗ ಆಡುವ ಎಲ್ಲ ಜೋಡಿಗಳು ಅಖಾಡದೊಳಗೆ ತೆರಳಿ ಅಲ್ಲಿರುವ ಚೆಂಡುಗಳನ್ನು ಪಡೆದು ಎದುರಾಳಿಗಳಿಂದ ಕಾಪಾಡಿಕೊಳ್ಳುತ್ತಾ ಮರಳಿ ಬಂದು ತಮಗೆ ಮೀಸಲಿರುವ ಬಾಕ್ಸ್ನೊಳಗೆ ಹಾಕಬೇಕು. ಅಲ್ಲಿಗೆ 1 ಸುತ್ತು ಮುಗಿಯುತ್ತದೆ. ನಂತರದ ಪ್ರತಿ ಸುತ್ತಿನ ಆರಂಭಕ್ಕೂ ಮೊದಲು ಅಖಾಡದೊಳಗೆ ಇಡಬೇಕಾದ ಚೆಂಡುಗಳ ಸಂಖ್ಯೆಯನ್ನು ಬಿಗ್ ಬಾಸ್ ಘೋಷಿಸುತ್ತಾರೆ. ಹೀಗೆ ನಿಯಮಾನುಸಾರ ಆಡುತ್ತಾ ಎಲ್ಲ ಸುತ್ತುಗಳು ಮುಗಿದಾಗ ತಮ್ಮ ಬಾಕ್ಸ್ನಲ್ಲಿ ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ. ಟಾಸ್ಕ್ ಗೆಲ್ಲುವ ಜೋಡಿ 1 ಅಡ್ವಾಂಟೇಜ್ ಅನ್ನು ಪಡೆಯುತ್ತದೆ. ಮನೆಯ ಕ್ಯಾಪ್ಟನ್ ಧನುಷ್ ಹಾಗೂ ಧ್ರುವಂತ್ ಈ ಟಾಸ್ಕ್ನ ಉಸ್ತುವಾರಿ ವಹಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 8:05. 5 ಚೆಂಡುಗಳು. ಸರ್ ಬನ್ನಿ, ಕಮಾನ್, ಬೇಡ ಟ್ರೈ ಮಾಡುವ. ಓ ಇಷ್ಟ ಇಲ್ಲ ಇಲ್ಲೇ ಇದ್ದೀನಿ. ನಾನು ಇಟ್ಟಿಲ್ಲ ಅವ್ರ ಕೈ ಮೇಲೆ. ಇಲ್ಲ ಇಟ್ಕೊಂಡಿ ನಾನು. ಇಲ್ಲ ಇಟ್ಕೊಂಡಿದ್ದೀನಿ ನಾನು.
ತಿರ್ಬಿಡು ತಿರ್ಬಿಡು ಸುರೇಶ್ ತಿರ್ಗು 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 ಕಾಲು ರಾಶಿಕ ಕಾಲು ತೆಗೀರಿ ನಮ್ಗೆ ಗೊತ್ತಿಲ್ಲ ಇನ್ನು ಬಂದು ಬಂದು ಬಾಲ್ ಹೊಡೆದೋದ್ರೆ ಏನಂತ ಕೇಳ್ಬೇಕಾಯ್ತು ಕಣ ನಾವು ಕರೆಕ್ಟು ಎನರ್ಜಿ ವೇಸ್ಟ್ ಮಾಡ್ಕೊಬಾರ್ದು ನಾವು. ಅದಕ್ಕೆ ಇರೋ ನಿಮಿಷ ಆರಾಮಾಗಿದ್ದೀವಲ್ಲ. ನಾವು ಹೇಳ್ಕೊಂಡಿದ್ದ ಲಾಜಿಕ್ಕೆ ಅವಳು ಮಾಡಿದ್ಲು ಸ್ಟ್ರಾಟಜಿ 1 2 3 4 ಅದನ್ನೇ ರಕ್ಷಿತಾ ಮಾಡಿದ್ದು. ಕೇಳಿಸ್ಕೊ ಹೇಳೋದನ್ನ. ಒಂದ್ ನಿಮಿಷ ಯಾರು ಅಲ್ಲಾಡಬೇಡಿ, ಯಾರು ಅಲ್ಲಾಡಬೇಡಿ. ಆಯ್ತು ಓಕೆ 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 ಇವಾಗ ಅಟೆಂಪ್ಟ್ ಬಿಡಲ್ಲ ಹಂಗೆ ಇರೋದು. ಈಗ ಮತ್ತೆ ಎರಡು ತೊಗೊಂಬರೋದು, ಒಂದು ಕಸ್ಕೊಂಡ್ರಂದ್ರೆ ಒಂದು ಕಸ್ಕೋರ ಬಿಡೋದು, ಒಂದು ತೊಗೊಂಡು ಹೋಗಿ ಬಿಡೋದು. ನಾನು ಹೇಳ್ತೀನಿ ಎರಡು ತೊಗೊಂಬರೋದು ನಾವೀಗ. ಮತ್ತೆ ನಾವೇನು ಮಾಡ್ದೆ, ಎರಡು ಕಸ್ಕೊಳಕ್ಕೆ ಬಂದ್ರಂದ್ರೆ ಒಂದು ಕೊಡ್ದ ಒಂದು ತೊಗೊಂಡು ಹೋಗಿಬಿಡೋದು. ಇಷ್ಟ ಯಾಕಂದ್ರೆ ನಮ್ಮ ತಲೆ ಒಂದು ಎಕ್ಸ್ಟ್ರಾ ಐತಿ, ಒಂದು ನಮ್ದು ಎಕ್ಸ್ಟ್ರಾ ಐತಿ, ಅರ್ಥ ಮಾಡ್ಕೊ. ಅಲ್ಲ ನೀವು ಮೂವ್ ಆಗೋವರೆಗೂ ಅವರು ಮೂವ್ ಆಗಲ್ಲ, ಹಿಂಗೆ ಇರ್ತೀರಾ. ಎಲ್ಲಿವರೆಗೂ ಸರ್ ಹತ್ರ ಫೈಟ್ ಮಾಡೋಕ್ಕಾಗಲ್ಲ. ನೀವು ಎದ್ದೇಳಿ, ನಾನು ಹಾಕ್ತೀನಿ. ನೀವು ಎದ್ದೇಳಿ, ಇಬ್ರು ಎದ್ದೇಳಿ. ಯಾಕೆ ಎದಳ್ಳಿ ಅವರು ಎದಳ್ಳಿ ಅವರು ಸೈಡ್ ಬನ್ನಿ. ಎದ್ದೇಳಿ 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 ಎದ್ದೇಳಿ. ಬಾಲ್ ಬಿಡು. ನಾವು ವಾಪಸ್ ಪೊಸಿಷನ್ಗೆ ಹೋಗ್ಬಿಡ್ತೀನಿ ನಾನು. ಹಾಕಿ ಬಿಡಿ, ನೀವು ಬಿಟ್ರೆ ತಾನೆ. ಸೈಡ್ ಬನ್ನಿ, ಅದು ಹುಷಾರು ಹುಷಾರು. ಸೈಡ್ ಬನ್ನಿ ಅಂತ ಹೇಳ್ತಾ ಇರೋದು. ನಾನು ನಿಮಗೆ ಏಟ್ ಆಗ್ಬಾರ್ದು ಅಂತ ನೀವೇನೋ ಓಡೋದು ಗಿಡೋದು ಅಲ್ಲಿಗೆ. ರಾತ್ರಿ 8:20. 8 ಚೆಂಡುಗಳು. ಓ ಕಾವು ಬಾ 8 ಈಗ ಇರೋದಕ್ಕನ. ಹಿಡ್ಕೊ ಹಿಡ್ಕೊ ಒಂದು ಬಾಲ್ ಹಿಡ್ಕೊ. ಬಾ ಕಾವು ಬಾ, ಅದು ಹಿಡ್ಕೊ. ಬೇರೆ ಕಡೆ ಹೋಗಿ ಅಲ್ಲಿ ನೋಡಿ ಬಾಲ್ ಇದೆ. ಇದು ಬಾಲ್ 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 ಫಸ್ಟ್ ಬಾ. ನೋಡಿ ಇಲ್ಲಿ ಆಲ್ರೆಡಿ ಬೇರೆಯವ್ರು ಬರ್ತಿದ್ದಾರೆ. ಅಭಿ ಒಂದು ಬಾಯ್ ಬಂದು ಬಾಯ್ಲಿ ಶರ್ಟ್ ಎಲ್ಲ ಎತ್ತಂಗಿಲ್ಲಮ್ಮ, ಬಟ್ಟೆ ಎತ್ತಂಗಿಲ್ಲ. ಬಂದು ಬಾ 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 ಬಾ. ತಡಿ ಒಂದು ನಿಮಿಷ ತಡಿ. ರೈಟ್ ಬಿಡು ಬಿಡು ಸಾಕ್ಬಿಡು ಸಾಕ್ಬಿಡು. ಸಾರಿ ಸಾರಿ. ಸರ್ ಬಿಡ್ಬೇಡಿ, ಬಾಲ್ ಬಿಡ್ಬೇಡಿ, ಯಾವುದೇ ಕಾರಣ ಬಾಲ್ ಬಿಡಿ. ವೆರಿ ಗುಡ್ ವೆರಿ ಗುಡ್. ಕಾಲಿ ರಘು ಸರ್. ಸರ್ ಔಟ್ ಆಗ್ತೀನಿ ಸರ್. ಬಂದು ನಿಂತ್ಕೋ. ಬಂದ್ರು ರಘು ಸರ್ ನಾನು ಹೇಳಿ ಬೇಡ. ಎತ್ಕೋ. ಅವಳು ಕಾಲ್ ಫುಲ್ ಹಿಂಗ್ ಹೋಗ್ಬಿಟ್ಟಿತ್ತು. ರಾತ್ರಿ 8:25. ಕಾಲ್ನ ಸ್ಟ್ರೈಟ್ ಮಾಡು, ಸ್ಟ್ರೈಟ್ ಮಾಡು ಕಾಲ್ನ. ಸ್ಟ್ರೈಟ್ ಮಾಡು. ಅಲ್ಲ ಒಂದ್ ಸೆಕೆಂಡ್ ಸ್ಟ್ರೈಟ್ ಮಾಡು. ಇರು 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 ತಾನು. ಅಲ್ಲ ಸೆಕೆಂಡ್ ಸ್ಟ್ರೈಟ್ ಮಾಡೋದು ತಾನೆ. 3 3 2 1 1 0. ಶಶಿ, ನಾನು ಸ್ವಲ್ಪ ಫಾಸ್ಟ್ ಆಗಿದ್ರೆ ನಾನು ಸಾಥ್ ಕೊಡು ಅಷ್ಟೇ, ನಾನು ಕರ್ಕೊಂಬರ್ತೀನಿ. ಆಮೇಲೆ ಬಿದ್ಬಿಟ್ರಿ, ಕಾಲ್ಮೇಲೆ ಅಲ್ಲ ಒಂದು ನಿಮಿಷ ಗೊತ್ತಾಯ್ತು, ನಾನೇ ಎತ್ತಿದ್ದವಳ.
ಎಲ್ಲಿ ನೋಡ್ತಿದೆ? ಇರಿ ಒಂದು ನಿಮಿಷ ಸ್ಟ್ರೈಟ್ ಮಾಡು ಕಾಲ್ನ ಸ್ಟ್ರೈಟ್ ಮಾಡು ಅಲ್ಲ ಒಂದು ಸೆಕೆಂಡ್ ಸ್ಟ್ರೈಟ್ ಮಾಡು ಇರು ತಾನು ಅಲ್ಲ ಒಂದು ಸೆಕೆಂಡ್ ಸ್ಟ್ರೈಟ್ ಮಾಡೋದು ತಾನೇ ಆಗೋದು. ಇರಿ ಒಂದು ಸೆಕೆಂಡು ಅದು ಇದು ರೋಲ್ ಅಂತ ಅಂತೀನಿ. ಏನಾಗ್ತಿದೆ? ಇಲ್ಲ ನೋವ್ತಾ ಇದೆಯಾ ತುಂಬ? ಡಿಸ್ಲೊಕೇಟ್ ಅಂದರೆ ಇದಾಗಿದೆ ಅನಿಸ್ತಿದ್ಯಾ? ಇಲ್ಲ ಮತ್ತೆ ಡಿಸ್ಲೊಕೇಟ್ ಆಗಿಲ್ಲ, ರಿಲ್ಯಾಕ್ಸ್. ಒಳಗೆ ನೋಡ್ತಿದ್ಯಾ? ಒಳಗೆ ನೋವ್ತಾಯ್ತಾ? ಒಳಗೆ ನೋವ್ತಾಯ್ತಾ? ಇಲ್ಲಿ ನೋಡ್ತಿದ್ದೆ ಧನು ಅಲ್ಲಿ ಕ್ಯಾಮ್ರಾ ಹತ್ರ ಹೋಗಿ ಹೇಳು. ಬಿಗ್ ಬಾಸ್ ರಾತ್ರಿ 8:45. ಕಾಲು ಹೇಳ್ದಿಲ್ಲ, ಕಾಲು ಹಿಡಿಕ್ ಬಂದು ಇವಳು ಕಿತ್ಕೊಂಡ್ಬಿಟ್ಟು ಕಾವಲಿ ಕಿತ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಕಾಲ ಹಿಂಗ್ ಮಾಡ್ಬಿಡದ ಸರಿ ಗಲ್ಲ. ನಾನು ಕಾಲು ಹಿಡಿತೀನಿ, ನೀನ್ ಕಿತ್ಕೊಂತ ಕಾವಿನಿಗೆ ಹೇಳಿದೆ, ಹಿಡ್ದೆ ಹಿಡ್ಕೊಂಡು ಮುಗಿಸ್ಬಿಟ್ಲು. ಹೋಗ್ತಾ ಇದೀನಿ ಕೆಳಗಡೆ ಬಂದು ಕಾಲ್ ಹಿಂಗ್ ಹೇಳ್ದ ಅವನು. ಅವ ನಾನು ಇನ್ ಯಾರು ಸವಸ್ಸು ಬರೋ ನಾನು ಸವಸ್ ಅಲ್ಲ ಅಪ್ಪಿ ತಪ್ಪಿ ನನ್ ಮುಖ ಬಿಡ್ತಿದ್ನ ಇವನು. ನಾನು ನಾನು ಕಾಲು ಹಿಡ್ಕತೀನಿ, ಕಳಿಸ್ತಾ ಇದ್ದೆ, ನಿಜ ಹೇಳ್ತಿದ್ದೆ, ಬಿಡ್ತಿರ್ಲಿಲ್ಲ. ಕೇಳು, ನಾನ್ ಬಿಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಬಿಡ್ತಾ ಇದ್ರ. ನಾನು ಕಾಲು ಹಿಡ್ಕತೀನಿ, ಕಾವಿನ ಕಿತ್ಕೊಂಡ ಇಲ್ಲಿ ಆ ಜಾಗದಲ್ಲಿ ಅಣ್ಣ ಅದೆಲ್ಲ ಮರ್ತು ಬಿಡಿ, ಹೊಸ ಒಳ್ಳೆ ಸ್ಟ್ರಾಟಜಿ ಮಾಡಿದ್ಯೋ. ವಿಕ್ರಮ್ ಫಿಲಮ್ ಅಲ್ಲಿ ಒಬ್ಬ ಉಳಿತು ನನ್ ಮುಖ ಡೇಂಜರಸ್ ಅದು. ರಾತ್ರಿ 9 ಗಂಟೆ. ಮಲ್ಕೋ ಫಸ್ಟ್ ಮಲ್ಕೋ. ಕಾಲ್ ನೀಟು. ಅಲ್ಲ ನೀಟು, ಕಾಲ್ ನೀಟು ಏನಾಗಲ್ಲ, ಕಾಲ್ ನೀಟು. ಇದನ್ನ ನೀಟು ಹೋಗ್ಲಿ. ಶಾಲ್ ಬೇಕಾ? ಇನ್ನೊಂದು ಕೊಡಿ. ಇಲ್ಲ ಅಲ್ಲ ಮುಟ್ಟಬೇಡಿ ಇಲ್ಲಿ ಕೆಳಗ ಇಟ್ಕೋ. ಎಷ್ಟು ರಿಲ್ಯಾಕ್ಸ್ ಆಗತ್ತೆ ನೋಡಿ. ಅಲ್ಲ ಕಾಲ್ನ ಮುಟ್ಟಬೇಡಿ. ಏನಾಗಲ್ಲ ಬಂದು ಏನೂ ಆಗಿಲ್ಲ, ರಿಲ್ಯಾಕ್ಸ್. ಏನೊಂದು ನೀನ್ ಟೆನ್ಷನ್ ಮಾಡ್ಕೋಬಾರ್ದು, ರಿಲ್ಯಾಕ್ಸ್ ಮಾಡಿ, ಏನೂ ಆಗಲ್ಲ. ರಾತ್ರಿ 10:20. ನಾನು ಇವಳು ಎರಡು ಇಟ್ಕೊಂಡಿದ್ಲು, ನಾನು ಇವಳ ಹತ್ರ ಹೋಗಿಲ್ಲ, ಮಾಲು ಹತ್ರ ಹೋದೆ. ಎಲ್ಲಿ ಇವಳು ಕೈ ಹಿಡ್ಕೊಂಡು ಪಟ್ ಗಿಟ್ ನನ್ನ ಕೈಲೂ ಆಗಲ್ಲ ಕಣ. ಇವಳು ನೋಡಿ ಕೈ ರಘುವಣ ನಾನು ನೋಡೋಣ. ಅಲ್ಲ ಚೈತ್ರ ಹೋಗ್ಬಿಟ್ಟಿದ್ದೀನಿ. ಟೂತ್ ಪಿಕ್ ಇಲ್ವಾ? ನಂದು ಬೇವನ್ ಕಡ್ಡಿ ಕಣ. ನೆನಪು ಮಾಡ್ತಾರೆ. ಅವ ಅಣ್ಣನ್ ಬಿಟ್ರಂತ ನನ್ನ ಹಿಡ್ಕ, ಇವಳು ರಕ್ಷಿತನ್ ಬಿಟ್ಬಿಟ್ಟು ನನ್ನ ಹಿಡ್ಕತೀನಿ ಅಂತ ಮ್ಯಾನಿಪ್ಯುಲೇಟ್ ಮಾಡ್ತಾವ್ನಿ. ಕಾವ್ಯ ನಾವಿದ್ದೀವಿ ನೋಡಿ ಅವಾಗಿಂದ ನೋಡು ಅದನ್ನೇ ಮಾಡ್ತಿದ್ದಾನೆ. ರಘು ಸರ್ ಏನ್ ಶಾರ್ಪ್ ಗೊತ್ತಾ, ಎಲ್ರು ಯಾಕೆ ನಮ್ಮ ಹತ್ರ ಬರ್ತಿದ್ದೀರಾ? ರಕ್ಷಿತಾ ಇದ್ದಾಳೆ, ಕಾವ್ಯ ಇದ್ದಾಳೆ, 3 ಎರಡೆರಡು ತಗೊಂಡೋಗ್ತೀರಾ, ಅವ್ರ ಹತ್ರ ಹೋಗಿ ನಮ್ಮ ಹತ್ರ ಯಾಕೆ ಬರ್ತಿದ್ದೀರಾ ಅಂತ ಅವ್ರು ಡೈವರ್ಷನ್ಸ್ ಮಾಡ್ತಿದ್ದಾರೆ. ಇಲ್ಲ ಏನ್ ಗೊತ್ತಾ, ರಘು ಸರ್ ಎರಡು ತಗೊಂಡ್ಬಿಟ್ಟಿದ್ರು. ಆಕ್ಚುಲಿ ತಗೊಂಡ್ಬಿಟ್ಟು ತಿರುಗೋರು ನಾವ್ ಹಿಂದೆ ಇದ್ವಿ. ಹೇಳ್ತಕ್ಕಂಥ ಯಸ್ ಸಕ್ಸಸ್. ಇಲ್ಲ ಅವನು ಹಿಂದ್ಗಡೆ ಅಂತ ಬಂದ ಎಲ್ಲಿಂದ ಬಂದಿದ್ದು ಸರ್ ನಾನೇನ್ ಮಾಡಿದೆ ಗೊತ್ತಾ, ಆ ಜಾಗದಲ್ಲಿ ನಾನಿರ್ಬೇಕು. ಈಗ ನಾನು ಯಾರು ಇಲ್ಲ ಅದನ್ನ ಗೊತ್ತಾಗುವ ನಾನು ಅನ್ಕದ. ನೆಕ್ಸ್ಟ್ ರೌಂಡ್ ಹುಡುಗಿರಿಲ್ಲ, ಬರೇ ಹುಡುಗರಂತ ಬರ್ಬೇಕು ಕಣ. ನನಗ್ ಬಾಲೇ ಬೇಡ ಕಣ. ನಾನೇ ಒಂದ್ ಬಾಲ್ ತಗೊಂಡೋಗಿ ಇವನ್ ಕೆಳಗಡೆ ಹಾಕ್ಬಿಡ್ತೀನಿ ಹಿಡ್ಕೊ ಅಂತ. ನಾನೇ ಒಂದ್ ಬಾಲ್ ತಗೊಂಡು ಇಲ್ಲಿ ಕೆಳಗಡೆ ದೂರಿಸ್ಬಿಟ್ಟು ಬಾಲ್ ಕೊಡು. ಯಾಕಂದ್ರೆ ಹಂಗೆ ಏನು ಮಾಡಂಗಿಲ್ವ.
ರಾತ್ರಿ 10:45. ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಗಿಲ್ಲಿ, ಈ ವಿಷಯದಲ್ಲಿ ಕಾಮಿಡಿ ಬೇಡವೋ, ಅದನ್ನೇ ಯೂಸ್ ಮಾಡ್ಕೋತಾರೆ ಗಿಲ್ಲಿ. ನಾನು ಏನು ಮಾತಾಡಿಲ್ಲ. ಮಾತಾಡ್ದೆ ಗಿಲ್ಲಿ, ಇಲ್ಲಿ ಕೂತಿದ್ದಾಗ್ಲೂ ಟ್ರಿಗರ್ ಮಾಡ್ತಿದ್ದೆ, ಟಾಂಟ್ ಮಾಡ್ತಿದ್ದೆ. ಆಯ್ತು ಬಿಡು, ಮಾಡಲ್ಲ. ಅದೇನ್ ಗೊತ್ತಿದ್ ಮಾಡ್ತೀವಿ, ಗೊತ್ತಿಲ್ಲದೆ ಮಾಡ್ತೀವಿ. ಅಣ್ಣ ಕರೆದ್ಬಿಟ್ಟು ಏನಾರು ನನ್ನ ಕೈಗೆ ಸಿಕ್ಬಿಟ್ರೆ ಹಂಗ್ ಮಾಡ್ಬಿಡ್ತೀನಿ. ಆಯ್ತು ಮಾಡಿ ಅಂದ್ರೆ ಸುಮ್ಮನೆ ಆಗ್ಬೇಕು. ನೀನ್ ಇವಾಗ ಏನ್ ಮಾಡ್ತಿದ್ದೆ ಗೊತ್ತಾ, ತುರುಕ್ತಾ ಇದ್ಯಾ. ಆಯ್ತಣ್ಣ, ಇಲ್ಲ ಆಯ್ತಣ್ಣ ಮಾಡಿ ಅಣ್ಣ ಅಂದ್ರೆ ಹೌದಾ, ಹಂಗಾರೆ ನೀನ್ ಆಯ್ತಣ್ಣ ಮಾಡಿ ಅಂದ್ರೆ ತೀರಾ ಮಾಡ್ತಿದ್ಯಾ. ಅದನ್ನ ಒಂದ್ ಲೈನಲ್ಲಿ ಹೇಳಿ ಮುಗಿಸ್ಬಿಡು ಗಿಲ್ಲಿ. ಇಲ್ಲಿ ಬೇಡ, ಗೇಮ್ ಮುಗಿದ್ಮೇಲೆ ನೀನ್ ಏನಾದ್ರೂ ಮಾಡ್ಕೋ. ಗೇಮ್ ಮುಗಿದ್ಮೇಲೆ ಏನು ಹಂಗಂತ ನಾನು ಹೇಳ್ತಿರೋದು ಅವ್ರು ನಮ್ಮನ್ನ ಟಾರ್ಗೆಟೇ ಮಾಡಲ್ಲ ಅಂತಲ್ಲ, ಬಟ್ ತೀರಾ ಕೂರಿಸ್ಬೇಡ ಅವ್ರ ತಲೆಗೆ. ನೀನ್ ಕಾಮಿಡಿ ಮಾಡ್ತಿದ್ಯಾ, ಎಲ್ಲದನ್ನ ಅಗೇನ್ಸ್ಟ್ ಯೂಸ್ ಮಾಡ್ಕೋಬೇಕು, ಅದನ್ನ ಮಾಡ್ಕೋತಾರೆ ಗಿಲ್ಲಿ. ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್. ಗೋ ಬ್ರೇಕ್ ಇಟ್, ಗೆಟ್ ಲಾಸ್ಟ್. ಹೌದಾ, ನನಗೆ ಅಲ್ಲಿ ಸಿಕ್ಬೇಡ. ಹೌದು ಸರಿ ಬಾ, ಹಂಗಾರೆ ಇಬ್ರು ಕ್ಯಾಪ್ಟನ್ ಆಗ್ಬಿಡ್ತೀವಲ್ಲ ಹಂಗಾರೆ. ಹೋಗೋ. ಸುಮ್ಮನೆ ಕೂತವನಿ ಕಾವು, ಸುಮ್ಮನೆ ಕೂತವನಿ ಅಷ್ಟೇ. ನೀನು ಸುಮ್ಮನೆ ಕೂತ್ಕೊಳ್ಳೋದು, ನೋಡೋಣ ಎಷ್ಟೊತ್ತು ಕೂತ್ಕೊಂತೀಯ ನೋಡೋಣ. ನಾನು ಅಲ್ಲಿ ಹೋಯ್ತೀನಿ, ಸಾವಾಸನೆ ಬೇಡ. ದೇವ್ರೆ, ಯಾಕೆ ನನಗೆ ಶಿಕ್ಷೆ ಕೊಡ್ತೈತೆ ಹೇಳು ದೇವ್ರೆ. ಅದನ್ನ ಹೋಗಲ್ಲಿ ಹೇಳ್ಬೇಕಿತ್ತ, ಯಾಕೋ ಹಿಂಗ ಆಡ್ತಿದ್ಯಾ ಗಿಲ್ಲಿ. ಅಲ್ಲಿ ನೋಡ, ಮತ್ತೇನ್ ಬೇಕು ಬೇಕು ಅಂತಾನೆ ಮಾಡ್ತೀಯೋ, ನನಗೆ ಗೊತ್ತೇ ಆಗ್ತಾ ಇಲ್ಲ. ನಾನು ಬಕ್ರ ಆಗ್ತಿದ್ದೀನಿ ಅಷ್ಟೇ. ಬಂದ್ಲು ಬಂದ್ಲು, ವೆಲ್ಕಮ್ ಬ್ಯಾಕ್. ಏನಂದ್ರು ಏನಂದ್ರು? ರೆಸ್ಟ್ ಮಾಡಿ ಅಷ್ಟೇ. ಏನಾಗಿದೆಯಂತೆ ಕಾವು? ಅಥವಾ ಸ್ಪಂದನ ಅಭಿ ಕ್ಯಾರಿ ಮಾಡಿ, ಮತ್ತೆ ಪೇನ್ ಜಾಸ್ತಿ ಆಗಬೇಡ, ಪ್ರೆಷರ್ ಬಿದ್ರೆ. ನಡೀಲಿ ಸುಮ್ಮಿರೋಣ ಒಂಚೂರು ಮಜಾ ಕ್ರ್ಯಾಕಲ್ಲಿ, ಮಜಾಲೆಲ್ಲ ಡೋರ್ ತೆಗಿರಿ. ಏನಾಗಿತ್ತಂತೆ? ಡೋರ್ ತೆಗಿರಿ. ಏನೂ ಆಗಿಲ್ಲ, ರೆಸ್ಟ್ ಮಾಡಿ ಅಂದ್ರು, ಏನೂ ಆಗಿಲ್ಲ ಆಕ್ಚುಲಿ. ಕುಟುಂಬ ಅಂತ ಆರಾಮಾಗಿ. ರಾತ್ರಿ 11 ಗಂಟೆ. ಇದು ಬಿಗ್ ಬಾಸ್ ಚಂಡಾಮಂಡಲ ಟಾಸ್ಕ್ ಇಲ್ಲಿಗೆ ಮುಕ್ತಾಯವಾಗಿದೆ. ಉಸ್ತುವಾರಿಗಳು ಪ್ರತಿ ತಂಡದ ಬಾಕ್ಸ್ನಲ್ಲಿರುವ ಚೆಂಡುಗಳನ್ನು ಎಣಿಸಿ ಘೋಷಿಸಬೇಕು. ಬಿಗ್ ಬಾಸ್ ಮಾಳು ಮತ್ತು ರಕ್ಷಿತಾ ಅವರ ಬಾಕ್ಸಲ್ಲಿ 3 ಬಾಲ್ ಇದೆ. ರಘು ಅವರು ಮತ್ತು ಅಶ್ವಿನಿ ಮೇಡಮ್ ಬಾಕ್ಸಲ್ಲಿ 1 ಇದೆ. ಅಭಿ ಮತ್ತು ಸ್ಪಂದನ ಅವ್ರ ಬಾಕ್ಸಲ್ಲಿ 1 ಇದೆ. ಗಿಲ್ಲಿ ಮತ್ತು ಕಾವ್ಯ ಅವ್ರ ಬಾಕ್ಸಲ್ಲಿ 3 ಇದೆ. ಸೂರಜ್ ಮತ್ತು ರಾಶಿ ಅವರ ಬಾಕ್ಸಲ್ಲಿ 2 ಇದೆ. ರಜತ್ ಮತ್ತು ಚೈತ್ರ ಅವ್ರ ಬಾಕ್ಸಲ್ಲಿ ಬಾಲ್ ಇಲ್ಲ. ಬಿಗ್ ಬಾಸ್ ಕಾವ್ಯ ಗಿಲ್ಲಿ ಜೋಡಿ ಹಾಗೂ ರಕ್ಷಿತಾ ಮಾಳು ಜೋಡಿ ನಡುವೆ ಪ್ರಥಮ ಸ್ಥಾನಕ್ಕೆ ಟೈ ಆಗಿರುವ ಕಾರಣ ಈಗ ಸ್ಪಂದನ ಅಭಿಷೇಕ್, ಅಶ್ವಿನಿ ರಘು ಹಾಗೂ ರಾಶಿಕಾ ಸೂರಜ್ ಟೈ ಆಗಿರುವ ಜೋಡಿಗಳ ಪೈಕಿ ನೀವು ಯಾವ ಜೋಡಿಯನ್ನ ಗೆಲ್ಲಿಸಲು ಬಯಸುತ್ತೀರೋ ಸೂಕ್ತ ಕಾರಣಗಳೊಂದಿಗೆ ಆ ಜೋಡಿಯ ಬಾಕ್ಸ್ನಲ್ಲಿ ನೀವು ಗಳಿಸಿರುವ ಚೆಂಡುಗಳನ್ನು ಹಾಕಬೇಕು. ಬಿಗ್ ಬಾಸ್ ನಾವು ಮಾಳು ಮತ್ತು ರಕ್ಷಿತಾ ಅವರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಬಿಗ್ ಬಾಸ್. ಯಾಕೆ ಅಂತಂದರೆ ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿರೋದ್ರಲ್ಲಿ ಒಂದಷ್ಟು, ಯಾಕೆಂದರೆ ಇದು ಕ್ಯಾಪ್ಟನ್ಸಿ ಒಂದು ರೇಸ್ ಆಗಿರೋದ್ರಿಂದ ಮನೆಯ ಕೆಲಸಗಳಲ್ಲಿ ಅವರು ಜವಾಬ್ದಾರಿಯನ್ನು ವಹಿಸುವಂಥದ್ದು. ಆಮೇಲೆ ಈ ಹಿಂದೆನೂ ಕೂಡ ಮಾಳು ಅವರು ಕ್ಯಾಪ್ಟನ್ ಆಗಿದ್ರು. ಆ್ಯಂಡ್ ರಕ್ಷಿತಾ ಅವ್ರಿಗೂ ಕೂಡ ಕೆಲವೊಂದೊಂದು ನಿರ್ಧಾರಗಳನ್ನು ಅವ್ರು ತಗೊಳ್ಬೇಕಾದ್ರೆ ಕೆಲವೊಂದೊಂದು ಸಂದರ್ಭಗಳಲ್ಲಿ ಅವರು ಹೇಳೋ ಅಂಥ ಕೆಲವು ವಾಕ್ಯಗಳು ಮತ್ತು ಕೆಲವರ ಪರ ನಿಲ್ಲೋ ಅಂಥದ್ದು, ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇವರು ಕ್ಯಾಪ್ಟನ್ಸಿಗೆ ಸರಿಯಾದ ಜೋಡಿ ಅಂತ ನಮಗನ್ಸುತ್ತೆ. ನಾವಿಬ್ಬರೂ ಕೂಡ ಒಮ್ಮತದಿಂದ ಬಾಲನ್ನು ಮಾಳು ಮತ್ತು ರಕ್ಷಿತಾ ಅವ್ರಿಗೆ ಕೊಡ್ತಾ ಇದ್ದೀವಿ ಬಿಗ್ ಬಾಸ್. ಕರೆಕ್ಟಾಗಿ ಹೇಳಬೇಕು ಅಂದರೆ ಈ ಪೇರು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಸೊ ಇವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ. ಬಿಗ್ ಬಾಸ್ ನಾನು ಸ್ಪಂದನ ಅವ್ರು ಡಿಸೈಡ್ ಮಾಡಿ ಮಾಳು ಮತ್ತು ರಕ್ಷಿತಾ ಅವ್ರಿಗೆ ಬಾಲ್ ಹಾಕ್ತಾ ಇದ್ದೀವಿ. ಏನಕ್ಕೆಂದರೆ ಈ ಟಾಸ್ಕ್ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ಫಾಸ್ಟ್ ಆಗಿದ್ರು ಮತ್ತು ಅವ್ರ ಸ್ಟ್ರಾಟಜಿ ತುಂಬ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತು. ಆಮೇಲೆ ತುಂಬ ಕ್ವಿಕ್ ಥಿಂಕಿಂಗ್ ಇತ್ತು ಬಿಗ್ ಬಾಸ್, ಅದು ನಮಗೆ ತಲೆಗೆ ಬರಲಿಲ್ಲ. ಇನ್ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಇಷ್ಟೊಂದು ಬಾಲ್ಸ್ ಕಲೆಕ್ಟ್ ಮಾಡ್ತಾರೆ ಅಂತ. ನನಗೂ ತುಂಬ ಖುಷಿ ಆಯಿತು. ಸೊ ನಾನು ನನ್ನ ಬಾಲ್ನ ಅವ್ರಿಗೆ ಕೊಡ್ತಾ ಇದ್ದೀನಿ ಬಿಗ್ ಬಾಸ್. ಥ್ಯಾಂಕ್ ಯು. ಸಾರಿ. ಸೊ ಬಿಗ್ ಬಾಸ್ ನಾವು ನಮ್ಮ ಚೆಂಡನ್ನು ಮಾಳು ಮತ್ತು ರಕ್ಷಿತಾ ಅವ್ರಿಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಈ ಆಟದಲ್ಲಿ ಅಂತ ನೋಡಿದ್ರೆ ಫೇರಾಗಿ ಆಡಿರೋದು ಅವರೇ. ಬಂದು ಕಾಲೆಳೆದು ಬೀಳ್ಸಿ ಎಲ್ಲ ಆಡಿರೋದು ಗಿಲ್ಲಿ ಮತ್ತು
ಕಾವ್ಯ ಅವರು. ಸೊ ಆ ಕಾರಣಕ್ಕಾಗಿ ನಾವು ಮೇನ್ ಆಗಿ ಇಲ್ಲಿ ಕೊಡ್ತಾ ಇದೀವಿ ಬಿಗ್ ಬಾಸ್. ಆ್ಯಂಡ್ ಅಡ್ವಾಂಟೇಜ್ ಅಂತ ಸಿಕ್ಕಿದ್ರು ಕೂಡ ಅವ್ರು ಕರೆಕ್ಟಾಗಿ ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಕೊಟ್ಟರು ಕೂಡ ಒಂದು ಕರೆಕ್ಟು ವೇಯಲ್ಲಿ ಹೋಗಿ ಯೋಚನೆ ಮಾಡಿ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಕಂಪೇರ್ ಟು ಇನ್ನೊಂದು ಪೇರ್ ಅಂತ ಅಂದರೆ. ಯಾಕಂದರೆ ಎಲ್ಲದೂ ಇಲ್ಲಿ ಕಾಮಿಡಿ ವೇಯಲ್ಲೇ ಹೋಗಲ್ಲ, ಎಲ್ಲನೂ ಕಾಲು ಎಳ್ಕೊಂಡು ಇನ್ನೊಂದೇನೋ ಆಗಲ್ಲ. ರೆಸ್ಪಾನ್ಸಿಬಿಲಿಟಿ ಈಕ್ವಲ್ ಆಗಿರಬೇಕು ಯಾವಾಗಲೂ ಕೂಡ. ಸೊ ಆ ಒಂದರಲ್ಲಿ ಅವರಿಬ್ಬರು ಪ್ರಾಪರ್ ಡಿಸಿಷನ್ ತಗೋತಾರೆ ಅಂತ ನನಗನ್ನಿಸ್ತು. ಚಂಡಾಮಂಡಲ ಟಾಸ್ಕ್ನಲ್ಲಿ ಗೆದ್ದಿರುವ ರಕ್ಷಿತಾ ಮಾಳು ಜೋಡಿಗೆ ಅಭಿನಂದನೆಗಳು. ಸೂಪರ್. ಕೊಡು ನನ್ನ ಕುಡಿ. ಈಗ ರಕ್ಷಿತಾ ಮಾಳು, ನೀವು ಟಾಸ್ಕ್ ಗೆದ್ದು ಗಳಿಸಿರುವ ಅಡ್ವಾಂಟೇಜ್ನ ಅನುಸಾರ ಉಳಿದ 5 ಜೋಡಿಗಳ ಪೈಕಿ 1 ಜೋಡಿಯನ್ನ ನೀವು ಈ ವಾರದ ಟಾಸ್ಕ್ನಿಂದ ಹೊರಗಿಡಬೇಕು. ಆ ಜೋಡಿ ವಾರದ ಟಾಸ್ಕ್ ಹಾಗೂ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿಯುತ್ತದೆ. ಅವರು ವೈಲ್ಡ್ ಕಾರ್ಡಿಂದ ಯಾರು ಚೈತ್ರಕ ಮತ್ತು ಅವರು ಬಂದ್ರಲ್ವ, ಅವರು ಯಾಕೆಂದರೆ ಅವರು ಎಲ್ಲರೂ ಇಷ್ಟ ಕಷ್ಟಪಟ್ಟಿಂದ ಮುಂಚೆಯಿಂದ ಬಂದಿದ್ದಾರಲ್ವ. ಸೊ ಇವರು ಇವಾಗ ಬಂದಿದ್ದಾರಲ್ವ. ಸೊ ಓಕೆ, ಇವತ್ತೇ ಒಂದು ಅವರು ತಿಳ್ಕೊಳ್ಳಿ ಹೇಗೆ ಎಂತ ಅಂತ. ಇವರಿಗೆ ಕೊಡಬೇಡ ಅಂತ ಎಲ್ಲರೂ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಇನ್ನು ಇಲ್ಲಿ ಎಲ್ಲ ಕಷ್ಟಪಟ್ಟೆ ಒಂದೇ ದಿವಸದಿಂದ ಇಲ್ಲಿ ತಗ ಬಂದವರು ಆಡ್ಲೆಂದು ಅನಿಸಿಕೆ ನಮ್ಮದು. ಓಕೆ, ನಮ್ಮ ಪ್ರಕಾರ ಎಂತ ಗೊತ್ತುಂಟಾ, ಎಲ್ಲ ಫಸ್ಟ್ ವೀಕಿಂದ ಕನ್ಸಿಡರ್ ಮಾಡುವಾಗ ಇವಾಗ ನಮಗೆ ಅನಿಸುತ್ತೆ ಆ್ಯಕ್ಚುಲಿ ರಜತನ ಮತ್ತು ಚೈತ್ರಕ ನೀವು ಇವಾಗ ಬಂದಿದ್ದೀರಲ್ವಾ, ಇವಾಗ ಇದೇ ಒಂದು ವೀಕ್ ಉಂಟಲ್ವಾ, ನೀವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿ ಅಂತ ನನಗೆ ಅನಿಸುತ್ತೆ. ಲೈಕ್ ಅವರು ಇಷ್ಟು ಪ್ರಯತ್ನ ಮಾಡಿ ಬಂದಿದ್ದಾರಲ್ವ. ಸೊ ಇವಾಗ ಅವರಿಗೆ ಅವಕಾಶ ಕೊಟ್ಬಿಡೋಣ ಕ್ಯಾಪ್ಟನ್ಶಿಪ್ಗೆ ಹೇಳಿ. ಓಕೆ, ರಜತನಾಗಲಿ ಮತ್ತು ಚೈತ್ರಕ್ಕಾಗಲಿ ಇದೇ ವೀಕ್ ಬಂದಿದ್ದರಿಂದ ಅವ್ರು ಇನ್ನೂ ಅಷ್ಟು ಇದೇ ಫಸ್ಟ್ ಟೈಮ್ ಐತಿ ಅವರಾಗಿ. ಅದಕ್ಕಾಗಿನ ನಾವು ನೀವನ್ನೆಲ್ಲರೂ ರೈಟ್ ಆನ್ಸರ್ ಮಾಡಿ ಅವ್ರನ್ನ ಹೊರಗಿಡ್ತಾ ಇದ್ವಿ. ರಕ್ಷಿತಾ ಮಾಳು ಜೋಡಿ ಆಯ್ಕೆಯಂತೆ ಚೈತ್ರ ರಜತ್ ಜೋಡಿ ಈ ವಾರದ ಟಾಸ್ಕ್ ಹಾಗೂ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿಯುತ್ತದೆ, ನಿಷ್ಕ್ರಮಿಸಬಹುದು. ರಾತ್ರಿ 11:10. ಸಾರಿ, ಅಷ್ಟೇ ಅಡ್ವಾಂಟೇಜ್. ನಾಳೆ ನೀನು ಮಾಡಬೇಕು ಚೈತ್ರಕ. ನಾವು ಇವಾಗ ತಾನೇ ಬಂದಿದ್ದೀವಿ, ನಾವು ಪ್ರೂವ್ ಮಾಡ್ಕೊಬೋದಾಗಿತ್ತು ತಾನೇ. ಹೌದು, ಬಟ್ ಅವ್ರು ಅವಾಗಿಂದ ಆಡ್ಕೊಂಡ್ ಬಂದಿದ್ದಾರೆ ತಾನೇ. ಸೊ ಆ ಥರ ನೀವು ಯೋಚನೆ ಮಾಡ್ಬೋದಾಗಿತ್ತು ತಾನೇ. ಒಂಥರ ಈಗ ಒಂದು ಆ್ಯಂಗಲ್ ನೋಡ್ರಿ, ಕಷ್ಟಪಟ್ಟದಾರು ಬಂದಲ್ಲ ಅಂದರೆ ಇವ್ರಿಗೂ ಆ ರೀತಿ ಚಾನ್ಸ್ ಸಿಕ್ಕಿಲ್ಲ ಒಂದು ಕೆಲವೊಬ್ರಿಗೆ. ಟಾಸ್ಕ್ ಇವರೆಲ್ಲ ಆಡ್ಕೊಂಡ್ ಬಂದಿದ್ದಾರೆ ತಾನೆ ಫಸ್ಟ್ ವಾರದಿಂದ. ನಾವು ಆಡಿದ್ದೀವಾ? ಇಲ್ಲಿ ಪ್ರೂವ್ ಮಾಡೋಕೆ ಟೈಮ್ ಇದ್ಲೇನ, ಯಾಕ್ರೆ ಇನ್ನೂ ಹೊರಗಡೆ ಐತನ ಇಲ್ಲ ಅಂತ ಬರ. ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ ನಮ್ಗೆ ಟೈಮ್ ಇದೆ ಇನ್ನ ಅಂತ? ಈ ವಾರನೇ ಆಚೆ ಹೋಗ್ಬಿಟ್ರೆ ಹಂಗೆ ನಾವು ನ್ಯಾಮಿನೇಟ್ ಆಗೋದು ಹೆಂಗೆ ಹೋಗ್ತೀನಿ ನಾನು. ಸರ್ ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರ ಆಚೆ ಹೋಗ್ಬಿಟ್ರೆ ಅವಾಗ ನೀವು ಕ್ಯಾಪ್ಟನ್ಸಿ ಸಿಕ್ತಂದ್ರೆ ನಮ್ಮ ಪ್ರಕಾರ ನಮ್ಗೆ ಅನಿಸಿದ್ದು ಕೊಟ್ಟು ಇಷ್ಟ. ಒಳ್ಳೇದಾಗಲಿ. ನಾಳೆ ಏನಾದ್ರು ಫಿಸಿಕಲ್ ಏನೋ ಬಂತಂದ್ರೆ, ಫಿಸಿಕಲ್ ಬಂದ್ರೆ ಸ್ಪಂದನ ಕೈಲಿ ಆಡಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀರಾ ನೀವು? ಈಸಿಯಾಗಿ ಹೊಡೆದ್ಬಿಡೋಣ ಅಂತನಾ? ಇವಾಗ ನನ್ನ ತಪ್ಪ, ನಾನು ವೈಲ್ಡ್ ಕಾರ್ಡ್ ಬಂದಿದ್ದು. ಹಾ, ನಿಮ್ಮ ಎಂತ ತಪ್ಪಿಲ್ಲ, ಬಟ್ ನಾನು ಇವತ್ತೇ ಫುಲ್ 1 ವೀಕ್ ಇಂದ ಕನ್ಸಿಡರ್ ಮಾಡುವಾಗ ಇವಾಗ ನನ್ನ ತಪ್ಪ ವೈಲ್ಡ್ ಕಾರ್ಡ್ ಬಂದಿದ್ದು. ಮತ್ತೆ ನಾನೇನ್ ಮಾಡ್ಬೇಕು ಇವಾಗ? ಇವತ್ತೇ ನೆಕ್ಸ್ಟ್ ವಾರ ಹೋಗ್ಬಿಟ್ರೆ ನೆಕ್ಸ್ಟ್ ವಾರ ನೀವ್ ಹೆಂಗ್ ಜಡ್ಜ್ ಮಾಡ್ತೀರಾ? ಇಲ್ಲ, ಅವಾಗಿನ ಟೈಮ್ ನಾಳೆ ಫಿಸಿಕಲ್ ಟಾಸ್ಕ್ ಬಂತು, ಏನ್ ಮಾಡ್ತೀರಾ? ಸ್ವಲ್ಪ ಮಕ್ಕಳ ತರ ಯೋಚನೆ ಮಾಡೋದ್ಬಿಟ್ಟು ಎಲ್ಲ ತರ ಯೋಚನೆ ಮಾಡ್ಬೇಕು ರಕ್ಷಿತಾ. ಇವ್ರು ಇವತ್ತು ನಿನ್ನೆ ಬಂದಿದ್ದಾರೆ ಅಂತ ಹೇಳಿರೋದಿದೆ ಅಲ್ಲ, ಅದು ನಿಜವಾಗ್ಲೂ ಬೇಜಾರಿತ್ತು. ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಇವರು ಅನ್ನೋದು ಫಿಕ್ಸ್ ಆಯ್ತು ನಮಗೆ. ಫಿಸಿಕಲ್ ಮೆಂಟಲಿ ಆ ಟಾಸ್ಕ್ ನಮಗೆ ಗೊತ್ತಿಲ್ಲ. ಸೊ ನಮಗೆ ಹಾಗೆ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಸೊ ನಾಳೆ ಫಿಸಿಕಲೇ ಕೊಡಬೇಕು ಅಂತ. ಸೊ ಮೇ ಬಿ ಮೆಂಟಲಿ ಕೊಡ್ಬೋದು, ಸ್ಪಂದನ ಅವರು ಆಡ್ಬೋದು. ಓಕೆ, ಸೆಕೆಂಡ್ ರೀಸನ್ ಎಂತಂದರೆ ಟುಡೇ ಟಾಸ್ಕಲ್ಲಿ ನೀವು ನೋಡಿ ಅಲ್ಲಿ ಒಂದು ಬಾಲ್ ಇಲ್ಲ ಅವರ ಹತ್ರ. ಅಟ್ಲೀಸ್ಟ್ ಒಂದು ಬಾಲ್ ಉಂಟು, ಹೇಗೆ ಕನ್ಸಿಡರ್ ಮಾಡಲಿಕ್ಕೆ ಇದ್ರೆ ಅವರು ಕೆಳಗೆ ಇದ್ದಾರೆ. ಸೊ ಅದಕ್ಕೆ ಅವರಿಗೆ ಚೂಸ್ ಅಂತ ಏನಿಲ್ಲ, ನಾವು ಕೊಡೋ ರೀಸನ್ ಬಟ್ ನಮ್ಮ ರೀಸನ್ ಬಟ್ ಅವ್ರಿಗೆ ವ್ಯಾಲಿಡ್ ಆಗಿ ಅನಿಸ್ಬೇಕು. ಹೌದು, ವ್ಯಾಲಿಡ್ ಆಗಿ ನೀವು ಹೇಳಿದ್ದು ಒಂದು ಆನ್ಸರ್ ಹೇಳ್ತೀರಾ, ನೀವು ಫಸ್ಟ್ ವೀಕ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಸಾರಿ ಅಂತ ಅಂದ್ರಿ ನೀವು ಬಂದು. ಅದು ಹೆಂಗೆ ಕಾಣಿಸುತ್ತೆ ಅಂದರೆ ನಾವು ಅಲ್ಲ ಸಾರಿ ಅಂತ ಹೇಳಿದ್ದು. ಅದು ಅವಾಗ ಹೆಂಗೆ ಕಾಣಿಸುತ್ತೆ ಅಂದರೆ, ಓ ಇವ್ರು ಫಸ್ಟ್ ವೀಕ್ ಬಂದಿದ್ದಾರೆ, ಇವ್ರು ಇನ್ನೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಬೇಕು ಈ ಮನೆಯಲ್ಲಿ, ಬಂದಂಗೆ ಕ್ಯಾಪ್ಟನ್ಸಿ ಕೊಡಂಗಿಲ್ಲ ಇವ್ರಿಗೆ, ಆ ಥರ ಕೇಳಿಸ್ಬಿಡುತ್ತದು. ಯಾಕೆ ಫಸ್ಟ್ ನಾಮಿನೇಷನ್ ಮಾಡಿ ಯಾಕೆ ಈ ಗೇಮ್ ಇಟ್ಟರು? ಫಸ್ಟ್ ನಾಮಿನೇಷನ್ ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ
ನಿಮ್ಗೆ ಈ ಮನೆಯಲ್ಲಿ ಯಾರು ಇರಬಾರ್ದು ಅಂತ ಹೇಳಿದಾಗ ನಿಮ್ಮ ಡಿಸಿಷನ್ ಏನು ಅಂತ ಕೇಳಕ್ಕಲ್ವ ನಾಮಿನೇಷನ್ ಇಟ್ಟಿದ್ದು. ನಾಮಿನೇಷನ್ ಇಟ್ಟಾಗ ನೀವು ಇವ್ರು ಹೊರಗಡೆ ಹೋಗ್ಬೇಕು, ಇವ್ರು ಇರಕ್ ಡಿಸರ್ವಿಂಗ್ ಇಲ್ಲ ಅಂತ ನೀವು ಹೇಳ್ಬಿಟ್ಟು ಇಲ್ಲಿ ಬಂದಾಗ ಜಸ್ಟ್ ವೈಲ್ಡ್ ಕಾರ್ಡ್ ಅನ್ನೋ ಕಾರಣ ಕೊಟ್ಟು ನಮ್ಮನ್ನ ಹೊರಗಡೆ ಇಟ್ರೆ ನೀವು ಎಷ್ಟು ಸತ್ಯಕ್ಕೆ ಹತ್ತಿರವಾಗಿದ್ದೀರಾ ನಿಮ್ಮ ನಾಮಿನೇಷನ್? ನೀವು ಹೇಳಿದ್ದು ಐ ಗಾಟ್ ದ ಪಾಯಿಂಟ್. ರಾತ್ರಿ 11:35. ಹರ್ಷಿತಾ, ನೀನೇ ಮನ್ಸು ಮಾಡ್ಕೊಂಡು ಹೇಳು. ಇವಾಗ ನಾನು ಹೋಗ್ಬಿಟ್ಟು ಸರ್ ಹತ್ರ ಹೊಡೆದಾಡ್ದೆ, ಸೂರಜ್ ಹತ್ರ ಹೊಡೆದಾಡ್ದೆ, ಅಭಿ ಹತ್ರ ಹೊಡೆದಾಡ್ದೆ. ಇವಾಗ ನಿಮ್ಮಿಬ್ಬರನ್ನೂ ಎತ್ಕೊಂಡು ನಾನು ಕೈಲಿ ಬರೋಕ್ಕಾಗ್ತಿರ್ಲಿಲ್ವ ಈ ಕಡೆ? ಮತ್ತೆ ನಾನು ಎಂತಕ್ಕೆ ನಿಮ್ಮ ಹತ್ರ ಬಂದಿಲ್ಲ? ಗುಡ್ದಾಡಿದ್ರು ಪರ್ಫೆಕ್ಟಾಗಿ ಗುದ್ದಾಡಬೇಕು, ಕಷ್ಟ ಆದರೂ ಪರವಾಗಿಲ್ಲ ಅಂತ ತಾನೇ. ನೀನು ಗಿಲ್ಲಿ ಬಗ್ಗೆ ಮಾತಾಡಿದೆ, ಅವನು ಹಾಸ್ಯ ಮಾಡ್ಕೊಂಡಿದ್ದು ಮಾಡಿ. ಬಟ್ ಬಿಗ್ ಬಾಸ್ ಏನು ಹೇಳಿದ್ರು, ಈ ಟಾಸ್ಕ್ನಲ್ಲಿ ನಿಮ್ಮ ಚೆಂಡುಗಳನ್ನ ಯಾರಿಗೆ ಕೊಡ್ತೀರಾ? ಸೊ ಅಷ್ಟಿದ್ದಾಗ ನಾವು ಗೇಮ್ನ ಕನ್ಸಿಡರ್ ಮಾಡಿ ಆಡೋಣ. ವೀಕ್ 1 ಇಂದ ಬೇಡ. ಬಂದಲ್ಲ ಏನೇ ಆದ್ರೂ ಮಾಡ್ತಿರೋದೇ. ನಾನು ಪಾಯಿಂಟ್ ನಾನು ಇಟ್ಟೆ ಗೊತ್ತಾ, ಅವನಿಲ್ಲಿ ಸೂರಜ್ ಇದು ರಾಶಿಕಾ ರಾಶಿಕಾ ಲಿಸನ್ ಒಂದು ನಿಮಿಷ ರೀ. ವಿ ಡೋಂಟ್ ಹ್ಯಾವ್ ಟು ಲೈಕ್ ಎವ್ರಿ ಟೈಮ್ ಸೇ ಗಿಲ್ಲಿ ಹಾಸ್ಯ ಗಿಲ್ಲಿ ಹಾಸ್ಯ ಗಿಲ್ಲಿ ಹಾಸ್ಯ. ಊರವ್ರಿಗೆಲ್ಲ ಗೊತ್ತು. ಎಷ್ಟತಿ ಅಂತ ಹೇಳ್ತೀಯಾ? ಸ್ಟಿಕ್ ಟು ದ ಪಾಯಿಂಟ್. ಗೇಮ್ ಬಗ್ಗೆ ಮಾತಾಡು. ನಿಂಗೆ ಗಿಲ್ಲಿ ಬಗ್ಗೆ ಈಗ ಎಲ್ಲಿ ಮಾತಾಡ್ತೀಯ? ನಾಮಿನೇಷನ್ ಗೇಮ್ ಅಲ್ಲಲ್ಲ. ಈವನ್ ಅಶ್ವಿನಿ ಮ್ಯಾಮ್, ರಘು ಸರ್ ಗಿಲ್ಲಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಕಾವ್ಯ ಹಿಂಗೆ ಮಾಡಿದ್ಲು, ಅದು ಬೇಡ. ಬಾಯ್ತು ಸಾಕು. ರಾತ್ರಿ 11:50. ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಬೇಜಾರಾಗಬೇಕು ಅವಳಿಗೆ, ಇಲ್ಲಾಂದ್ರೆ ಅವಳು ನೆಕ್ಸ್ಟ್ ಟೈಮ್ ಇದೇ ಥರ ಫಾಲ್ತು ರೀಸನ್ ಕೊಡ್ತಾಳೆ. ಮತ್ತೊಂದೇನು ಗೊತ್ತಾ, ಬುದ್ಧಿವಂತರ ಆಟ ಹೆಂಗೆ ಗೊತ್ತಾ, ನಾನು ನೀವು ಹೊಡೆದಾಡ್ತೀವಿ ಸಮಬಲದವರು ಅಂತಿದ್ರೆ, ನೀವು ನಿಮ್ಗೆ ಹೊರಗಡೆ ಇರೋಕ್ಕೆ ಅವಕಾಶ ಕೊಟ್ಟಾಗ ನಿಮ್ಮ ಥರ ಸಮಬಲ ಇರೋನ್ನ ಹೊರಗಡೆ ಇಡ್ತೀರಾ. ಯಾಕೆ ಅವ್ನು ನಾಳೆ ನನ್ನ ಕ್ಯಾಪ್ಟನ್ಸಿ ಇವಳು ಕ್ಯಾಪ್ಟನ್ಸಿ ಬಗ್ಗೆನೇ ಯೋಚನೆ ಮಾಡಿಲ್ಲ. ನಿನಗೆ ಈಕ್ವಲ್ ಆಗಿ ಆಡ್ತಾ ಇರೋರನ್ನ ನೀನು ಹೊರಗಡೆ ಇಡೋದು ಬಿಟ್ಟು 0 ಬಾಲ್ ಇರೋರ್ನ ಹೊರಗಡೆ ಇಟ್ಟರೆ ಏನು ಪ್ರಯೋಜನ ನಿಂಗೆ? ಅವಳ ಹತ್ರ ಜಸ್ಟಿಫೈ ಮಾಡ್ಕೊಳಕ್ ಆನ್ಸರ್ಸ್ ಇದೆ, ಬಟ್ ಅಲ್ಲಿ ನಿಂತ್ಕೊಂಡು ಹೇಳುವಾಗ ಶಾರ್ಟ್ ಆಗಿ ಅಷ್ಟೇ ಹೇಳ್ಬಿಟ್ರೆ ಬೇರೆ ಯಾರು ಕೊಟ್ಟಿದ್ರು ನನಗೆ ನೀಟಾಗಿ ಕೇಳಿಸಲ್ಲ. ನಿನ್ ಜಸ್ಟಿಫಿಕೇಶನ್ ಪಾಯಿಂಟ್ಸ್ ಏನಿದೆ ಅದನ್ನ ಫಸ್ಟ್ ಇಡು. ಗೇಮ್ ಸ್ಟ್ರಾಟಜಿ ಅದ್ರ ಗ್ರೌಂಡ್ಸ್ ಒಳಗಡೆ ಇದ್ದಾಗ ಬೇರೆ, ಬಟ್ ರೀಸನ್ಸು, ಕ್ಯಾಪ್ಟನ್ಸಿ, ನಾಮಿನೇಷನ್ ಅಂತ ಬಂದಾಗ ನೀವು ನಿನ್ನೆ ನಾಮಿನೇಟ್ ರಾತ್ರಿ ಇಡೀ ಕೂತ್ಕೊಂಡು ಮಾಡಿದ ನಾಮಿನೇಷನ್ಗೂ ಇವತ್ತು ನೀವು ತಗೊಳ್ಳೋ ನಿರ್ಧಾರಕ್ಕೂ ಡಿಫ್ರೆನ್ಸ್ ಇದ್ದಾಗ ಹೆಂಗೆ ಕಾಣಿಸ್ತೀರಿ ನೀವು ಜನಗಳ ಎದುರುಗಡೆ? ಅದು ಮ್ಯಾಟ್ರ್ ಆಗುತ್ತಲ್ವಾ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಒಬ್ರು ಕ್ಯಾಪ್ಟನ್ಸಿ ಬಿಡ್ತೀಯಾ, ನಿಂಗೆ ನಾಮಿನೇಷನ್ ಅವ್ರ ಮನೇಲಿ ಇರಲೇಬಾರ್ದು ಅನ್ನೋ ಕಾರಣಕ್ಕೆ ನೀನು ಅವ್ರನ್ನ ಹೊರಗಡೆ ಹಾಕುವಾಗ ಕ್ಯಾಪ್ಟನ್ ಆದರೂ 2 ವಾರ ಎಕ್ಸ್ಟ್ರಾ ಇರ್ತಾರೆ, ಅದು ನೀನು ಯೋಚನೆ ಮಾಡಿದ್ಯಾ? ಮಧ್ಯರಾತ್ರಿ 12:15. ನೆಕ್ಸ್ಟು ಯಾರೇ ಗೆದ್ರೂ ಪಕ್ಕ ನಮ್ಮನ್ನ ಎತ್ತಾರೆ ನೋಡು. ರಾಶಿಕೆ ಸೂರಜ್ ಅಂತೂ ಮಿಸ್ಸೇ ಇಲ್ಲ. ನಾವು ಗೆಲ್ಲೇಬೇಕು, ಅದಕ್ಕೆ ಭಾರಿ ಆಡ್ತಾರೆ ಕಣೋ ಇವರಿಬ್ರು. ಕೊಟ್ಟವನೆಲ್ಲ ನೆನ ಕೊಟ್ಟಿರೋದು ಇನ್ನೂ 6 ಇಲ್ವೇನೋ, ಅದಕ್ಕಂಗೆ ಆಡ್ತವ್ರೆ. ನಮ್ಮ ಜಾಗ ಹೋಯ್ತು ಅಂತ ಹೇಳ್ಕೊಂಡು ಹೋದ್ರು. ಈಗ ಬರ್ದು ಕೊಟ್ಟಿರ್ಬೇಕು ಬಿಗ್ ಬಾಸ್ ಇಲ್ಲಿ, ರಾಶಿಕಾ ಸೂರಜ್ ಜಾಗ ಇದು ಅಂತ. ಬೇರೆಯವರಿಗೆ ಪಾಯಿಂಟ್ ಮಾಡಿ ತೋರ್ಸೋಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಿದ್ದಾರೆ ಈ ಮನೇಲಿ ಅನ್ನೋದು ಒಂದ್ಸಲಿ ಈಗ ನೋಡ್ಕೊಳ್ಬೇಕು. ನಾವೇನು ಮಾಡ್ತಿದ್ದೀವಿ, ಅವ್ರೇನು ಮಾಡ್ತಿದ್ದಾರೆ, ಯಾವ್ಯಾವ ಸ್ಪಾಟಲ್ಲಿ ಅವ್ರು ಕೂತಿದ್ದಾರೆ. ಬಾ ಆಯ್ತು, ತಿರ್ಗಾ ಇಲ್ಲಿ ಕೂತ್ಕೊಂಡು ಮಾತಾಡ್ತೀರ ಅಂದ್ಬಿಟ್ಟು ನೆಕ್ಸ್ಟ್ ನಾಮಿನೇಷನ್ಗೆ ತಗೊಬಿಟ್ರೆ ಹೆಸ್ರ. ಬಾ, ಅವ್ರಿಬ್ರು ನಮ್ಗೆ ಹೇಳ್ಬಿಟ್ಟು ಅವರೇ ಕೂತ್ಕೊಂಡು ಮಾತಾಡ್ತಾರೆ, ನಮ್ಮ ನಾಮಿನೇಷನ್ಗೆ ತಗೊಬಿಟ್ಟರು. ನೀನು ಒಳ್ಳೆ ಕತೆ ಅಣ್ಣ. ಸೂರಜಣ್ಣ ನಿಮ್ಮ ಜಾಗ, ನಿಮ್ಮ ಜಾಗ ಹೋಯ್ತಾ ಇದ್ದೀನಿ, ಹೋಗೋಣ. ಒಂದೇ ಕಡೆ ಕಾಣಿಸ್ಕೋಬಾರ್ದು, ಎಲ್ಲಾ ಕಡೆ ಕಾಣಿಸ್ಕೋಬೇಕು. ಸೆಕೆಂಡ್ ಶಿಫ್ಟ್ ಅಲ್ಲಿ ಹೋಗೋಣ. ಆಯ್ತು. ಇಲ್ಲ, ಬಿಗ್ ಬಾಸ್ ನಿಮ್ ಹೆಸರು ಬರ್ದಿದಾರೆ ಅಲ್ಲಿ, ನಿಮ್ದೇ ಜಾಗ ಅಂತ. ಹೌದು, ನೋಡ್ಬಿಟ್ಯಾ? ನೋಡ್ಬಿಟ್ಟೆ ನಾನು, ಹಿಟ್ ನೋಡ್ಬಿಟ್ಟೆ ನೋಡ್ಬಿಟ್ಯಾ? ಹೆಂಗ್ ಸಮೇತ ತಡ್ಕೋಬೇಕು ಜೀವ. ನಾಳೆ ನಾನು ಈಗಲೇ ಹೇಳ್ತಿದ್ದೀನಿ, ನಾಳೆ ಟಾಸ್ಕ್ ವಿನ್ ಆಗಬೇಕು. ಕಾವ್ಯಗಿರಿನ ಆಚೆ ಇಡ್ತಿದ್ದೀವಿ, ಮುಗೀತು. ನಾನಂತೂ ಇನ್ಯಾನು ಆಚೆ ಹಾಕಲ್ಲ, ಅರ್ಥ ಆಯ್ತಾ? ಮಧ್ಯರಾತ್ರಿ 1:10. ಅವ್ರು ಮಾತಾಡ್ಬೇಡ ಅಂತ ಇಲ್ಲ, ಮೆತ್ತಗೆ ಮಾತಾಡಿ ಅಂತ ಕಳಿಸ್ರಿ. ಅಟ್ಲೀಸ್ಟ್ ಒಂದು ರಾತ್ರಿ ಒಂದು ಕಿಚನ್ ಮಾಡ್ತೀರಾ, ಅಟ್ಲೀಸ್ಟ್ ಮಲ್ಗೋರ್ಗಾದ್ರು. ಏನ್ ಮಾಡೋದು ಇದು ಹೆಂಗ್ ಮಾಡ್ಲಿ ಹೇಳಿ? ಅದು ಹೊರಗಡೆ ಹೋಗ್ಬಿಟ್ಟು ಗುದ್ಬಿಟ್ಟ ಹೋಗಿ ಅಲ್ಲಿ ಗಾರ್ಡನ್ ಹತ್ರ ಗುದ್ಬಿಟ್ಟು ಬನ್ನಿ. ಗುದ್ದುತ್ತಾ ಇಲ್ಲ ನಾನು, ಇದು ಗುದ್ದ ತರ ಕಾಣಿಸ್ತಾ ಇದೆ ನಿಮ್ಗೆ. ಅಲ್ಲ ಸರ್, ಯಾಕೆ ಎಲ್ಲದಕ್ಕೂ ಕೋಪ ಯಾಕೆ ಮಾಡ್ಕೊಂತೀರಾ ನೀವು? ಇಟ್ಸ್ ನಾಟ್ ಅ ಜೋಕ್ ಸರ್. ಜೋಕ್ ಅಲ್ಲ, ನೀವ್ ಯಾಕೆ ಜೋಕ್ ಆಗಿ ತಗೊಂತಾ ಇದೀರಾ ಇದನ್ನ? ಯಾವ್ದನ್ನ? ಒಂದ್ 5 ನಿಮಿಷ ಏನು ಕೊಡ್ತಾನೆ ಇರ್ತೀನಿ ನಾನು ಸರ್. ಎಷ್ಟೊತ್ತು ಸರ್ ಮಲಗಬೇಕಲ್ಲ? ಏನ್ ನಮ್ಗೆ ಇವಾಗ ಹೊಟ್ಟೆ ಹಸಿತದೆ ಅದು. ನಾನು ಅದನ್ನೇ ಹೇಳೋದು, ನೀವು ಕುಟ್ಟೋದು ನಾವು ಈಗ ಆಗಿಂದ ಅವ್ರು ಬಂದ್ರು, ಎಲ್ರು ಸೈಲೆಂಟ್ ಆದ್ಮೇಲೆ ಇವನ್ ಬಂದ ಗಿಲ್ಲಿ.
ಸಾರಿ ತಪ್ಪಾಯ್ತು. ಮನೆ ಬರಬೇಕು. ಎಷ್ಟೆಷ್ಟೋ ತಿಳ್ಕೊಂಡಿದೀವಿ ಒಂದು ಇದು ಇವನಿಂದಾನೇ ಆಗ ಎಲ್ಲ ಲೇಡೀಸು ಗುದ್ದಿ ಸೈಡ್ಗೆ ಹಾಕೋರು ಇವನ್ನ. ಇಲ್ಲಿ ಗುದ್ದಿದ್ರೆ ಏನಪ್ಪ ತಪ್ಪು. ನಾನು ನಾಮಿನೇಟ್. ಇವನ್ ಬೇರೆ ಉಸ್ತುವಾರಿ ಪಸ್ತುವಾರಿ ಮಾಡ್ಕೊಂಡು ಅವನಿಗೆ ಇರೋದು ಬಿಟ್ಟು ಹುಲ್ಲು ಪಲ್ಲು ಎತ್ತಿ ಒದರ್ಕೊಂಡು ಬಾಲು ಗಿಲು ತಂದಾಕ ಪ್ರಾಪರ್ಟೀಸ್ ಎಲ್ಲ ಜೋಡಿಸ್ಕೊಂಡು ಇರೋದು ಬಿಟ್ಟು ಗಿಲ್ಲಿ ಗಿಲ್ಲಿ ಚಾಕು ಚಿಕ್ಕ ಸಾರಿ ಕೇಳಿದ್ರೆ ಅವನ್ಗೆ ನಾವಲ್ಲ ಪರೀಕ್ಷೆ ಮಾಡ್ತಿದಾರ ಹೇಗೆ? ನಮ್ಮ ಪಾಡಿ ನಾವು ಕ್ಲೀನ್ ಮಾಡ್ತಾ ಇದೀವಿ. ಧನುಷ್ ನೀವು ಮಾತಾಡ್ತೀರಾ ಇಲ್ಲ ಅಂದ್ರೆ ನಾನು ಮಾತಾಡ್ಲಿ? ಮೇಡಮ್ ಅದನ್ನೇ ಮಾತಾಡ್ತಾ ಇದ್ದೀನಿ. ಹೊರಗಡೆ ಹೋಗಿ ಅಂತ ಅದನ್ನೇ ಹೇಳ್ತಾ ಇದ್ದೀನಿ. ಓ ಗಿಲ್ಲಿ ಒಂದು ಮೆತ್ತಗೆ ಮಾತಾಡಿಲ್ಲ, ಹೊರಗಡೆ ಹೋಗು. ದಿನ 66 ಬೆಳಗ್ಗೆ 10 ಗಂಟೆ. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಮಧ್ಯಾಹ್ನ 12:40. ಶುಭ ಮಧ್ಯಾಹ್ನ. ನಿನ್ನೆಯ ಟಾಸ್ಕ್ ಚಂಡಾಮಂಡಲದಲ್ಲಿ ಗಾಯಗೊಂಡಿರುವ ಸ್ಪಂದನ ತಮ್ಮ ಆರೋಗ್ಯದ ಹಿತಾಸಕ್ತಿಯಿಂದ ವೈದ್ಯರ ಸಲಹೆ ಮೇರೆಗೆ ವಿಶ್ರಾಂತಿ ಪಡೆಯುವುದು ಅತ್ಯಗತ್ಯವಿದ್ದು ಬಾರದ ಟಾಸ್ಕ್ಗಳಲ್ಲಿ ಸ್ಪಂದನ ಅಭಿಷೇಕ್ ಜೋಡಿಯ ಪಾಲ್ಗೊಳ್ಳುವಿಕೆಗೆ ತೊಡಕು ಉಂಟಾಗಿದೆ. ಅಂತೆಯೇ ಟಾಸ್ಕ್ ಗೆದ್ದ ರಕ್ಷಿತಾ ಮಾಳು ಜೋಡಿಯ ಆಯ್ಕೆಯಂತೆ ಚೈತ್ರ ರಜತ್ ಜೋಡಿ ಈ ವಾರದ ಟಾಸ್ಕ್ ಹಾಗೂ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿದಿದ್ದಾರೆ. ಈಗ ಸ್ಪಂದನ ಅಭಿಷೇಕ್ ಜೋಡಿ ಆಟದಲ್ಲಿ ಮತ್ತು ಕ್ಯಾಪ್ಟನ್ಸಿ ಓಟದಲ್ಲಿ ಮುಂದುವರಿಯಬೇಕಿದ್ದರೆ ಸ್ಪಂದನ ಬದಲಿಗೆ ಒಬ್ಬ ಪರ್ಯಾಯ ಆಟಗಾರ್ತಿಯ ಅಗತ್ಯವಿದೆ. ಟಾಸ್ಕ್ ಹಾಗೂ ಕ್ಯಾಪ್ಟನ್ಸಿ ಓಟದಿಂದ ಹೊರಹಾಕಲ್ಪಟ್ಟ ಜೋಡಿಯ ಚೈತ್ರ ಅವರನ್ನು ಸ್ಪಂದನ ಮನವೊಲಿಸಿ ತಮ್ಮ ಪರವಾಗಿ ಬದಲಿ ಆಟಗಾರ್ತಿಯಂತೆ ಆಡಲು ಒಪ್ಪಿಸಿದಲ್ಲಿ ಸ್ಪಂದನ ಅಭಿಷೇಕ್ ವಾರದ ಟಾಸ್ಕ್ ಹಾಗೂ ಕ್ಯಾಪ್ಟನ್ಸಿ ಓಟದಲ್ಲಿ ಮುಂದುವರಿಯಬಹುದು. ಸ್ಪಂದನ ಪರವಾಗಿ ಆಡುವುದು ಅಥವಾ ಆಡದಿರುವುದು ಚೈತ್ರ ಅವರ ವೈಯಕ್ತಿಕ ನಿರ್ಧಾರವಾಗಿರುತ್ತದೆ. ನಿಮ್ಮ ಸಮಯ ಈಗ ಶುರು. ನಾವೆಲ್ಲ ಬರ್ರಿ ನಡ್ಕ ಹೋಗೋದಿದ್ರು ಹೋಗಿ ಬನ್ನಿ. ಯಾ ಕಡೆ ಬಾ ಬಾ, ಈ ಕಡೆ ಬಾ. ಅದಕ್ಕೇನೆ ಎಲ್ಲರ ಮುಂದೆ ಹೆಂಗ್ ಮಾತಾಡ್ಬಿಡ್ತೀಯಾ? ಒಂದೇ ನಿಮಿಷ ನಾನೇ ಬಂದೆ. ಯಾಕಣ ಹೋಯ್ತಿದ್ಯಾ? ನಿನ್ನೇನು ಮನವಲ್ಲಿ ಸುದ್ದಿಲ್ಲಕ್ಕಂಬ. ಇರಪ್ಪ. ಹೌದಾ? ವೈಲ್ಡ್ ಕಾರ್ಡ್ ಅಂತ ತಾನೇ ನೀವು ಹೊರಗಡೆ ಇಟ್ಟಿರೋದು ನಮ್ಮನ್ನ. ಚೈತ್ರಕ್ಕ ಬಂದೆ 2 ಮಿನಿಟ್ಸ್ ಅಲ್ಲಿ ಬಂದೆ. ಅಭಿ ಸೊ ಸಾರಿ. ಓಕೆ ಟೆಲ್ ಹರ್, ಹೇಳೋರಿಗೆ ಈ ಥರ ಎಷ್ಟು ಇಂಪಾರ್ಟೆಂಟ್ ಇದೆ ನಿನಗೆ, ಅವರು ನೋಡಿರ್ತಾರೆ ನೀನು ಎಷ್ಟು ಎಫರ್ಟ್ ಹಾಕಿದ್ದೆ ನಿನ್ನೆ ಅಂತ. ನನಗಿರೋದು 2 ಪ್ರಶ್ನೆ ಈಗ. ಒಂದು, ಈಗ ಆಡಿ ಗೆಲ್ತೀವೋ ಬಿಡ್ತೀವೋ ಬೇರೆ ಪ್ರಶ್ನೆ. ಒಂದು, ಇದ್ರಲ್ಲಿ ನಂಗೆ ಅಡ್ವಾಂಟೇಜು, ನಾನು ಆಡೋದಕ್ಕೆ ನಂಗೆ ಅವಕಾಶ ಸಿಗುತ್ತೆ. ಎರಡನೇದು, ಇವರಿಬ್ಬರ ಪರ್ಫಾರ್ಮೆನ್ಸ್ ದೃಷ್ಟಿಯಲ್ಲಿ ನೋಡಿದ್ರೆ ಸ್ಪಂದನ ಮತ್ತು ಅಭಿಷೇಕ್ ನೆಕ್ಸ್ಟ್ ವೀಕ್ಗೆ ಕ್ಯಾಪ್ಟನ್ ಆಗಿ ಆಯ್ಕೆ ಆದರೆ ಅದು ಮುಂದಿನ ವಾರಗಳಲ್ಲಿ ಅವರಿಗೆ ಸಿಗೋ ಇಮ್ಯುನಿಟಿ ಮೇಲೆ ಇಂಪ್ಯಾಕ್ಟ್ ಬೀಳೋದ್ರಿಂದ ಸೊ ಹೋಲ್ ಆಟದ ಮೇಲೆ ಹೆಂಗೆ ಎಫೆಕ್ಟ್ ಬೀಳ್ಬೋದು ಇದು? ಹೋಲ್ ಆಟದ ಮೇಲೆ ನನಗೆ ಗೊತ್ತಿಲ್ಲ, ಬಟ್ ಆದರೆ ನೀನು ಆಡಿದ್ರೆ ಎಲ್ಲೋ ಒಳ್ಳೇದು ಅನ್ಸುತ್ತೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಅವಳನ್ನ ಫಸ್ಟ್ ಮಾತಾಡು, ಅವಳನ್ನ ಹೇಳು, ಆಮೇಲೆ ಮಾತಾಡು. ಡಿಸಿಷನ್ ನಿಂದು ಹೇಳು. ಇವಾಗ ನನಗೆ ಇಂಜುರಿ ಆಗಿ ನೀವು ಈ ಥರ ಮಾಡ್ತೀನಿ.
ಈಗ ಸ್ಪಂದನ ಒಬ್ಳೆ ಮನವೊಲಿಸ್ಬೇಕಾ? ಹೇಳು, ಏನೇನು ಮಾಡಬೇಕು ಅಂದ್ಕೊಂಡಿದ್ಯಾ? 3 ಪಾಯಿಂಟ್ ನಾನು ಹೇಳಬೇಕು. ಒಂದು, ಕ್ಯಾಪ್ಟನ್ಸಿ ಎಷ್ಟು ಇಂಪಾರ್ಟೆಂಟ್ ನಿಮಗೂ ಗೊತ್ತು. ಆಮೇಲೆ ನೀವೇ ಹೊರಗಿಂದನೂ ನೋಡಿದ್ದೀರ, ನಾನು ಅವತ್ತು ನಿಮಗೆ ಹೇಳಬೇಕಾದ್ರೂ ಹೇಳಿದೆ ನನಗೆ ಕ್ಯಾಪ್ಟನ್ಸಿ ಎಷ್ಟು ಮುಖ್ಯ ಅಂತ. ಈ ಕ್ಯಾಪ್ಟನ್ಸಿ ಯಾಕೆ ಮುಖ್ಯ ಅಂದರೆ 10 ವಾರ ಬಂದಿದ್ದೀವಿ. 10 ವಾರದಲ್ಲಿ ನನಗೆ ಒಂದು ಅಧಿಕಾರನೂ ಬಂದಿಲ್ಲ ಇದುವರೆಗೂ, ಯಾವುದೇ ಅಧಿಕಾರ ಬಂದಿಲ್ಲ. ಅಂದರೆ ಅಧಿಕಾರ ಏನೋ ಕಮ್ಯಾಂಡ್ ಮಾಡೋಕ್ಕೆ ಅನ್ನೋದಕ್ಕಿಂತ ನಾನು ಏನು, ನನ್ನ ನಿರ್ಧಾರಗಳೇನು, ನನ್ನ ಪರ್ಸ್ಪೆಕ್ಟಿವ್ ಏನು ಅಂತ ಎಲ್ಲೋ ಮರೆಯಲ್ಲಿ ನನಗೆ ಸಿಕ್ಕಿದ್ದು 2 ನಿಮಿಷ ನಾಮಿನೇಷನಲ್ಲಿ ಗೊತ್ತಾಗ್ತಿದ್ದು. ನನ್ನ ಪರ್ಸ್ನಾಲಿಟಿ ಏನು ಅಂತ ತೋರಿಸ್ಕೊಳ್ಳೋಕೆ ಇಡೀ ವಾರ ಸಿಗುತ್ತೆ ನನಗೆ. 3 ದಿನದಲ್ಲಿ ಅಣ್ಣ ಫುಲ್ ಖುಷಿಯಿಂದ ಒಯ್ತಾರೆ. ಇನ್ನು ಎಲ್ಲರನ್ನ ಹಾಕಬಹುದು, ಇವನೊಬ್ಬ ಹೋಗ್ಬಿಟ್ರೆ ನನ್ನ ಕಿವಿ ಮಾತೇನಪ್ಪ ಅಂದರೆ ಹೋಗ್ಬೇಡ, ಹಂಗಂದ್ರೆ ನೀನು ಸುಮ್ಮನೆ ಇರ್ತೀಯ, ಹೋಗಿ ಹೋಯ್ತೀಯ, ಅದು ಬೇರೆ ಪ್ರಶ್ನೆ. ಆದರೂ ನಾನು ಹೇಳೋದೇನೋ ಹೋಗ್ಬೇಡ. ನಾವು ವಾರ ಇಡೀ ಹ್ಯೂಮನ್ ಬೀಯಿಂಗ್ ಆಗಿ ಹೇಳ್ತಾ ಇದ್ದೀನಿ. ವಾರ ಇಡೀ ಮಾಡಿ ವಾರದ ಎಂಡಲ್ಲಿ ನಮ್ಗೆ ಸರಿಯಾಗಿ ಬರ್ತಾ ಇದೆ. ಅದು ನಾವು ತಡ್ಕೊಂಡ್ರು ನಮ್ಮವ್ರು ತಡ್ಕೊಳಲ್ಲ, ಅವರಿಗೆ ಬಹಳ ಮನ್ಸಿಗೆ ಬೇಜಾರಾಗುತ್ತೆ. ಇವು ಅಣ್ಣ ಒಳ್ಳೆ ಯಾಕಣ್ಣ ಪಳ್ಪಳ್ಳಾಡ್ದಂಗೆ ಆಡ್ತಿದ್ದೆ, ಅದೆಲ್ಲ ಕಣ ಅವ್ರು ಪಾಸಿಟಿವ್ ಆಗೂ ತಗತಾ ಇರ್ಬೋದಲ್ಲ ಅದನ್ನ. ನನ್ನ ಮಗ ಇಷ್ಟು ಎದುರಿಸಿದ್ರು, ಇಷ್ಟೆಲ್ಲ ಇವರೆಲ್ಲ ಹಿಂಗೆ, ನನ್ನ ಮಗನ ಒಬ್ಬ ಬಿದ್ರೆ ಅವನೊಬ್ಬ ಸಿಂಗಲ್ ಸಿಮ್ಮನ್ ಥರ ಎದುರಿಸ್ತಾವನಲ್ಲ, ಗ್ರೇಟ್ ಅಂತಾನು ಅನ್ಕೋಬೋದಲ್ಲ. ವಿಷಯ ಅಲ್ವಾ ಅದು? ಹ್ಞೂ ಕಣ. ಎಲ್ಲಿದ್ದ ಅದನ್ನ ಪಾಸಿಟಿವ್ ಆಗಿ ತಗೊಂಡ, ನೆಗೆಟಿವ್ ಆಗಿ ಯಾಕೆ ತಗೊಂಡೆ? ಈ ಮಾತು ಖುಷಿ ಆಯ್ತು, ಸಿಂಗಲ್ ಸಿಂಹ ಮತ್ತೆ ಅಲ್ಲ ನಾನು ಹೇಳ್ತೀನಿ, ಅದು ಬೇರೆ ಪ್ರಶ್ನೆ. ತಗೋಬೇಕು ಅಂತ ಯಾಕಂದ್ರೆ ನಾನೊಬ್ಬ ಕಾಮಿಡಿ ಆಗಿರೋದ್ರಿಂದ ಅವಾಗ ಈ ತರ ಕಾಮಿಡಿಗಳು ಮಾಡ್ತಾ ಇರ್ತೀನಿ. ಗೊತ್ತಾಯ್ತು. ನೀನ್ ಅದನ್ನ ಸೀರಿಯಸ್ ಆಗಿ ತಗೊಂಡು ಉಳಿಗ್ಲಿಕ್ಕಬಿಟ್ಟು, ಅದು ಬೇರೆ ಕಾಮಿಡಿ ಹೋಗ್ಬೇಕು ಅಂತಿದ್ದೆ, ಹೋಗು, ಅದು ಬೇರೆ ವಿಷಯ. ನಮಗ ಅನುಭವ ಇಲ್ವೇ? ಅದು ಬೇರೆ ನಾನು ಹಿಂಗೆಲ್ಲ ಹೇಳ್ತೀನಿ, ಹೊಗಳ್ತವನಿ ಅಂತ ಉಳಿಗಿಳ್ಕೊಬಿಟ್ಟಿಯೇ, ಸ್ವಾಭಿಮಾನ ಇಲ್ವ ನಿಂಗೆ? ಆಮೇಲೆ ನಿಮ್ಗೆ ಹೊರಗಡೆ ಹೋಗೋಕೆ ನಿಮ್ಗೆ ಮೇಯ್ನು ಸ್ಫೂರ್ತಿದಾಯಕವಾದ ವಿಷಯ, ಒಂದು ಕಾಡಲ್ಲಿ 2 ಸಿಂಹ ಬೇಡ ಅಂತ. ನೀನ್ ಕಾಮಿಡಿ ಮಾಡಲ್ಲ, ನಂಗೆ ಚೆನ್ನಾಗಿ ಗೊತ್ತು. ನೀನ್ ಹೇಳೋರು ನಿಜನೇ ಹೇಳೋದು. ನಾನು ಸೀರಿಯಸ್ ಆಗಿ ಮಾತಾಡೋಣ, ನೀನ್ ಇರೋಣ, ನೀನ್ ಇರು. ನಾವೇನ್ ಪ್ರೂವ್ ಮಾಡ್ಕೋಬೇಕು ಮಾಡಾಯ್ತು ಅನ್ಸುತ್ತೆ. ಮಧ್ಯಾಹ್ನ 12:50. ನಾನು ಸ್ಪಂದನ ಮತ್ತೆ ಅಭಿಷೇಕ್ ಪರವಾಗಿ ಆಡೋದಕ್ಕೆ ತಯಾರಾಗಿದ್ದೀನಿ. ಸ್ಪಂದನ ಬದಲೇ ಆಟಗಾರ್ತಿಯಾಗಿ ಆಡೋದಕ್ಕೆ ತಯಾರಾಗಿದ್ದೀನಿ. ಸೊ ನೀವೆಲ್ಲ ಆಶೀರ್ವಾದ ಮಾಡಿ, ನಾವೇ ಗೆಲ್ಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ನನ್ನ ಪರವಾಗಿ ಆಡ್ತಿರೋದಕ್ಕೆ. ಥ್ಯಾಂಕ್ ಯು ಬಿಗ್ ಬಾಸ್. ವಾರ ಪೂರ್ತಿ ಸೈಡಲ್ಲಿ ಕುತ್ಕೊಳ್ಳೋ ಕೊರಗಿಂದ ನನ್ನನ್ನು ಹೊರಗಡೆ ಇಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಡೋಣ, ಚೆನ್ನಾಗಿ ಆಡೋಣ. ಮಧ್ಯಾಹ್ನ 1:15. ಲಕ್ಕೆ ಸರಿ ಇಲ್ಲ ಅದನ್ನು. 10 ವಾರ ಬಂದಿದ್ಯಲ್ಲ, ಸರಿ ಇಲ್ಲ ಅಂತ. ಸುಮ್ಮನೆ ಬಂದ ಎಷ್ಟು ದೂರ? 70 ಡೇಸ್ ಏನು ಸುಮ್ಮನೆನಾ? ಲಕ್ ಸರಿ ಇಲ್ಲ ಅಂತ ಹೆಂಗಂತ್ಯ? ಈ ವಾರ ಅಡ್ವಾಂಟೇಜ್ ಇತ್ತು ತಾನೆ, ಅದನ್ನ ಹಾಳು ಮಾಡ್ಕೊಂಡೆ ತಾನೆ. ಅಲ್ಲ, ಇವಾಗ ಹಾಳು ಮಾಡ್ಕೊಂಡಿದ್ದೆ ಅಂತ ಇಲ್ಲಿ ಹೇಳಿದ್ರು. ನೀವೇ ಕ್ಯಾಪ್ಟನ್ ಆಗ್ಬೋದು, ಹೇಳಕ್ಕಾಗಲ್ಲ. ಯಾಕೆ ಅಲ್ತಾ ಇದೆಯಾ? ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಡೆ. ನೀವು 3 ಜನಕ್ಕೂ ಸಮಾಧಾನ ಮಾಡಕ್ ಬರಲ್ಲ ಅಂತ ಗೊತ್ತಾಯ್ತು. ಬನ್ನಿ 3 ಜನ ಡ್ಯಾನ್ಸ್ ಮಾಡ್ಬಿಡ. ಏನ್ ಮಾಡ್ಬೇಕು ಹೇಳಪ್ಪ? ಬೇಡ, ಡ್ಯಾನ್ಸ್ ಮಾಡ್ಬೇಕು. ನೀನ್ ಡ್ಯಾನ್ಸ್ ಆಡ್ಲಾ? ನಾನು ಅವಳು ಡ್ಯಾನ್ಸ್ ನೋಡಿಲ್ಲ ನೀನ್ ಬೆಳಿಗ್ಗೆ. ಒಟ್ಟಿಗೆ ಮಾಡೋಣ. ಸ್ಟೆಪ್ ಹೇಳ ಮಾಡೋಣ ಬಾ. ಜಿಂಕೆ ಮರೀನಾ ನೀ ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ. ಓಕೆನಾ? ಒಳ್ಳೆ ಕತೆ. ಮಧ್ಯಾಹ್ನ 1:35. ರಕ್ಷಿತಾ ಇಲ್ಲಿ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ಯಾರಿಗೋ ಸ್ಕೆಚ್ ಆಗ್ತಿರ್ತಾಳೆ, ಮಲಗಿರ್ತಾಳೆ. ಈಗ ಹೋಗಿ ಕ್ಯಾಪ್ಟನ್ ಬರೀ ಇದೇ ಆಯ್ತು, ಬರೀ ರಕ್ಷಿತ ಹುಡ್ಕದೇ ಆಗೋಯ್ತು. ಎಲ್ಲೋದ್ಲು ಅಂತ ಪಾಪ ಕ್ಯಾಪ್ಟನ್ಗೆ ರಕ್ಷಿತನ್ ಹುಡ್ಕೋದು, ನಮ್ ಬಾಟ್ಲ್ ಹುಡ್ಕೋದು, ಶರ್ಟ್ ಹುಡ್ಕೋದು. ಒಂದ್ಸತಿ ಹೇಳಿ ಕಾಫಿ ಯಾರಿಗ್ ಬೇಕು, ಟೀ ಯಾರಿಗ್ ಬೇಕು ಅಂತ ಕೇಳೋದು, ಹಾಲು ತಂದು ಕೊಡೋದು.
ರಕ್ಷಿತಾ. ಬಾಮ್ಮ ಸಿಕ್ಕಿದ ಗ್ಯಾಪಲ್ಲಿ ಮಲ್ಕೋತಾಳಲ್ಲ. ಲಿಫ್ಟ್ ಮೇಲೆ ಹತ್ತಿ ಎಸಿಬೇಕು. ನಾನು ವಾಶ್ರೂಮ್ ಅಲ್ಲಿ ಇದ್ದೀನಿ. ನಾನು ಮಲಗಲಿಲ್ಲ. ಇಷ್ಟೊತ್ತು ವಾಶ್ರೂಮಲ್ಲಿ ಏನಮ್ಮ ಮಾಡ್ತಿದ್ದೆ? ನಾನು ಎಂಟ್ರಿ ಕೊಟ್ಟು ನಾನೇ ಕಾಲ್ ಮುರ್ಕೊಂಡ್ರ ಸ್ನಾನ ಮಾಡ್ಕೊಂಡು ಆಚೆ ಬಂದ್ಮೇಲವನು ಬಾಮ್ಮ ರಕ್ಷಿತಾ ಬಾವಾ ಬಾ ನೀ ಮುಖ ನೋಡಿದ್ರೆ ಗೊತ್ತಾಯ್ತು ಏನ್ ಮಾಡಿದ್ದೆ ಅಂತ. ಬಾ 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 ಅಯ್ಯೋ 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 ಎದಳೋ ಬಗರ ಬಾ ಬೇಗ ಬಾ. ರಕ್ಷಿತಾ ನೋಡು ನಾನು ನೆನ್ನೆನೆ ಮಾತಾಡಿದ್ದೀನಿ. ಬಾ. ನಾನು ಇವಾಗ ಬಿಗ್ ಬಾಸ್ ಯಾಕೆ? ಅಯ್ಯೋ ಅಯ್ಯೋ ಅಯ್ಯಪ್ಪ ಹೋಗೋ ಹೋಗಲ್ಲ. ಬಟ್ಟೆ ಎಲ್ಲ ಚೇಂಜ್ ಮಾಡಂಗಿಲ್ಲ, ಅದೇ ಬಟ್ಟೆಲಿ ಬಿಡು. ಹೋಗೋ. ಅದೇ ರೂಲ್ನ ಹೇಳಿದ್ ನಾನು. ನೋಡ್ದ ನಾನು ಹಂಗು ಏನ್ ಕಾಣಿಸ್ತಾ ಇರವಲ್ಲ ಅಂತೀನಿ. ಹೇಳದ್ವಲ್ಲ ಅಷ್ಟು ಒಳಗಡೆ ಕ್ಯಾಪ್ಟನ್ ಹೋಗಿ ಎಚ್ಚೆತ್ಕೋಬೇಕಾಗಿತ್ತು. 3 ಬಾಲ್ ಹಾಕಿದ್ರು ಏನ್ ಆಟ ಆಡ್ತಾಳೆ ನೋಡ್ರಿ. ತಪ್ಪು ಏನ್ ಗೊತ್ತಾ, ನೀನ್ ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡಲ್ಲ. ಆಮೇಲೆ ಬೇಜಾರು ಮಾಡ್ಕೊಂಬಿಡ. ಕೊಡು ಮೈಕು. ಏನ್ ಮಾಡ್ತಿರ್ತಾಳೆ ನೈಟ್ ಮಲಗದೆ? ಯಾನೆಗೊಂದಿರುತ್ತೆ. ಸೊ ನಾನು ನಡೆದಿದ್ದೆ ದಾರಿ ಅಲ್ಲಲ್ಲ, ಕೊಂಬು ತೋರ್ಸೋದು ಬೇರೆ, ಅಗ್ಯಕ್ಕೆ ಬೇರೆ ಹಲ್ಲು, ಅಂಥದ್ದೆಲ್ಲ ಇರ್ತವೆ. ಮಧ್ಯಾಹ್ನ 2:10. ನಿಂಗೆ ಕೇಳಿಸ್ತಾ ಬಾಬು? ಮತ್ತೆ ಇಷ್ಟು ಜೋರಾಗಿ ಭೌಭವ್ ಆಯ್ತು, ನನಗೆ ಭೌಭವ್ ಆಗಿ ಎಚ್ಚರಿಕೆ ಆಯ್ತು. ನಿಮ್ಗೆ ಈಗ ಕೇಳ್ತು ಇಲ್ಲಿ ಫುಲ್ ಗಾಬರಿ ಆಗ್ಬಿಟ್ರೆ ಎಲ್ಲರೂ. ಯಾರು ಮಲಗಿರೋದು, ಎಂತ ಹೇಳ್ತಾ ಇದ್ದೀರಾ? ಅಷ್ಟು ಜೋರಾಗಿ ಬಂತದು. ಅವಳು ನಿಜವಾಗ್ಲೂ ಇನ್ನೋಸೆಂಟಾ? ಅವಳು ನಿಜವಾಗ್ಲೂ ಇನ್ನೋಸೆಂಟ್ ಅಲ್ಲ. ನಿಜವಾಗ್ಲೂ ವಿಷಯಗಳು ಗೊತ್ತಾಗ್ತಿಲ್ವಾ? ಅವಳಿಗೆ ಎಲ್ಲ ವಿಷಯನೂ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಾಗ್ತಿದೆ ಕಣ. ಮಾಡುವನ್ನ ಎಂಡಲ್ಲಿ ಸೇವ್ ಆಗ್ತಿರ್ಬೇಕಲ್ಲ. ಎಂಡಲ್ಲಿ ಸೇವ್ ಆಗ್ತಿದಾರಲ್ಲ, ಅದಕ್ಕೆ ಅವ್ರು ಕ್ಯಾಪ್ಟನ್ ಆದರೆ ಹೆಲ್ಪ್ ಆಗುತ್ತೆ ಅಂತಾಳೆ. ಸೊ ಇವಾಗ ಅವ್ರನ್ನೇ ಗೆಲ್ಸ್ಬಿಡು, ನೀನು ಗೆಲ್ಬೇಡ. ಅವಳು ಏನೈತೆ ಗೊತ್ತಾ, ಅವಾಗ ನಂದು ಬೇಡ, ನನ್ನ ಜನರು ನೋಡ್ಕೋತಾರೆ. ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ನೀವು ಯಾವಾಗ ವಾಶ್ರೂಮ್ಗೆ ಹೋಗುವಾಗ ಜಾಸ್ತಿ ಟೈಮ್ ಆಗಿದ್ರೆ ಒಂದು ಸೌಂಡ್ ಮಾಡ್ತಾ ಇರಿ, ಒಂದು ಸಾಂಗ್ ಆಡಿ. ಇಲ್ಲಾಂದ್ರೆ ಬಿಗ್ ಬಾಸ್ಗೆ ಅನ್ಸುತ್ತೆ ನೀವು ಮಲಗಿದ್ದೀರಾ ಅಂತ. ನಾನು ಟಾಯ್ಲೆಟ್ ಅಲ್ಲೆಲ್ಲ ಮಲಗಲ್ಲ, ನಮ್ಮ ಮಲಗಿದ್ರೆ ಬೇರೆ ಕಡೆ. ಸಂಜೆ 6:50. ಓಟದಲ್ಲಿರುವ 5 ಜೋಡಿಗಳಿಗೆ ಈಗ ಬಿಗ್ ಬಾಸ್ ಈ ವಾರದ 2ನೇ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ರಿಂಗಾರಿಂಗ. ಇದರ ಅನುಸಾರ ಈ ಟಾಸ್ಕ್ ಹಲವು ಸುತ್ತುಗಳಲ್ಲಿ ನಡೆಯಲಿದ್ದು, ಒಂದು ಸುತ್ತಿನಲ್ಲಿ ಪ್ರತಿ ಜೋಡಿಯ ಮಹಿಳಾ ಸದಸ್ಯರು ಹಾಗೂ ಇನ್ನೊಂದು ಸುತ್ತಿನಲ್ಲಿ ಪ್ರತಿ ಜೋಡಿಯ ಪುರುಷ ಸದಸ್ಯರಂತೆ ಈ ಟಾಸ್ಕ್ ಆಡಬೇಕು. ಪ್ರತಿ ಸುತ್ತು ಆರಂಭವಾದಾಗ ಧ್ರುವಂತ್ ಅವರು ಎತ್ತರದ ವೇದಿಕೆಯಲ್ಲಿ ನಿಂತು ಒಂದಾದ ನಂತರ ಒಂದರಂತೆ ರಿಂಗ್ಗಳನ್ನು ಎಸೆಯಬೇಕು. ಎಸೆದ ರಿಂಗ್ ಕೆಳಗೆ ಬೀಳುವಾಗ ಕೆಳಗೆ ನಿಂತಿರುವ ಸದಸ್ಯರು ಆ ರಿಂಗ್ ತಮ್ಮ ತಲೆಯ ಮೂಲಕ ದೇಹವನ್ನು ಪಾಸ್ ಮಾಡಿ ನೆಲಕ್ಕೆ ಬೀಳುವಂತೆ ಮಾಡಬೇಕು. ಇಲ್ಲವೇ ಆ ರಿಂಗ್ ಅನ್ನು ತಮ್ಮ ಭುಜದಲ್ಲಿ ಅಥವಾ ತಮ್ಮ ಕುತ್ತಿಗೆಯಲ್ಲಿ ಸಂಗ್ರಹಿಸಬೇಕು. ಹೀಗೆ ಸಂಗ್ರಹಿಸುವಾಗ ರಿಂಗ್ ಅನ್ನು ಮುಷ್ಟಿಯಿಂದ ಹಿಡಿಯುವಂತಿಲ್ಲ. ರಿಂಗ್ ಯಾರ ದೇಹದಿಂದ ಸಂಪೂರ್ಣವಾಗಿ ಹಾದು ಹೋಗುತ್ತದೋ ಅಥವಾ ಯಾವ ಸದಸ್ಯರ ಭುಜದಲ್ಲಿ ಅಥವಾ ಕುತ್ತಿಗೆಯಲ್ಲಿ ಸಂಗ್ರಹವಾಗುತ್ತದೋ ಆ ರಿಂಗ್ ಅವರದಾಗುತ್ತದೆ. ಹೀಗೆ ನಿಯಮಾನುಸಾರ ಪ್ರತಿ ಸುತ್ತುಗಳನ್ನು ಆಡುತ್ತಾ ಎಲ್ಲ ಸುತ್ತುಗಳು ಮುಗಿದಾಗ ಅತಿ ಹೆಚ್ಚು ರಿಂಗ್ಗಳನ್ನು ತಮ್ಮದಾಗಿಸಿಕೊಳ್ಳುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ. ಟಾಸ್ಕ್ ಗೆಲ್ಲುವ ಜೋಡಿ ಒಂದು ಅಡ್ವಾಂಟೇಜ್ ಅನ್ನು ಪಡೆಯುತ್ತದೆ. ಮನೆಯ ಕ್ಯಾಪ್ಟನ್ ಧನುಷ್ ಈ ಟಾಸ್ಕ್ನ ಉಸ್ತುವಾರಿಯನ್ನು ವಹಿಸಬೇಕು. ರಜತ್ ಅವರು ಧನುಷ್ ಅವರಿಗೆ ಸಹಾಯಕರಾಗಬೇಕು. ರಾತ್ರಿ 7:20. ರಕ್ಷಿತಾ ರಾಶಿ ಕಾವ್ಯ ಅಲ್ಲ ಕೊಡಿ ಚೈತ್ರ ಮೇಡಮ್ ಕೌಂಟಿಲ್ಲ ಮೇಡಮ್. ಒಂದು ನಿಮಿಷ. ರಾಶಿ
Pass, 10 seconds pass, 10 seconds pass. 1, 2, 3, 4, 10 seconds pass, 10 seconds pass. ಇಲ್ಲ, blue ಇಲ್ಲ. ಆಟಾಡು, blue ಇಲ್ಲ. ಇಲ್ಲ, ಚೈತ್ರ. ರಾಶಿ. ಸಾರಿ ಖಾಲಿ ಸೂರಜ್ ಅಲ್ಲ 10 ಸೆಕೆಂಡ್ ಪಾಸ್ ಅಂದ್ಮೇಲೆ ನೀನು ಇಲ್ಲ 10 ಸೆಕೆಂಡ್ ಪಾಸ್ ಅಂದ್ಮೇಲೆ ನೀನು ಅದು ಇದು ಮಾಡಿದ್ದು ಎರಡು ಕೈ ಹೌದು ಮೇಡಮ್ ಹೇಳಿಲ್ಲ ನಾನು ಹೇಳ್ತಾ ಇದೀನಿ ಒಂದ್ ತೆಗೀರಿ 3 ಅಂತ ಹೇಳ್ತಿದ್ಯಲ್ವಾ 2 ಗ್ರೀನ್ ಹಿಡಿದ್ಲು ಒಂದಲ್ಲಿದೆ ಇನ್ನೊಂದು ಪಾಸ್ ಆಗಿರೋ ಟೈಮಲ್ಲಿ ಒಂದ್ ಹಿಡಿದ್ಲು ಅದೇ ಪಾಸ್ ಆಗಿರೋ ಟೈಮಲ್ಲಿ ಅದನ್ನೇ ಹೇಳ್ತಾರೆ ಅಷ್ಟೇ ಮೇಡಮ್ ಹೇಳಿಲ್ಲ ಮೇಡಮ್ ನಿಮ್ದಿಲ್ಲ ಹೇಳಿಲ್ಲ ಇಲ್ಲಿ ಇಟ್ಕೊಂಡು ಇದು ನಾನೇ ನೋಡಿದ್ದೀನಿ 2 ಹಿಂಗ್ ಇಟ್ಕೊಂಡಿರೋದು ಹಿಂಗ್ ಹೋಗ್ಬೇಕು ನಾನು ಹೇಳದ್ ಕೇಳಿ ಹಿಂಗ್ ಇಟ್ಕೊಂಡು ಆಡಂಗಿಲ್ಲ ನೀವು ಇಲ್ಲಿಗೆ ಬರ್ಬೇಕು ಮುಜ್ಜಿಗೆ ಬರ್ಬೇಕು ಶೋಲ್ಡರ್ ಇದಕ್ಕಲ್ಲ ಹೌದು ಅಲ್ಲ ನಾನು ಅಲ್ಲಲ್ಲ ಒಂದ್ ಸೆಕೆಂಡ್ ಅದನ್ನ ನಾನೇ ಹೇಳಿದೀನಿ ಡೈರೆಕ್ಟ್ ಹಿಂಗ್ ಹಿಡಿಯಂಗಿಲ್ಲ ಅಂತ ಇಲ್ಲ ಫಸ್ಟ್ ಹಿಂಗ್ ಬಂದಾಗ ಇಲ್ಲೇ ಹಿಡ್ದಿದ್ ನೀವು ಎರಡು ಹಾಕ್ಬಿಡಿ ಸರ್ ತೆಗಿಬೇಕು ತಾನೆ ನೋಡಿ ಹಾಕಿ ಪರವಾಗಿಲ್ಲ ಹಾಕಿ ಇದು ಸ್ಕೈ ಬ್ಲೂ 3 ಎಲ್ಲೋ ಬ್ಲ್ಯಾಕ್ 6 ಇದು 5 ರಾತ್ರಿ 7:30. ರಘು ಸರ್ ಅಭಿ ಹೋಗಿಲ್ಲ ಎಲ್ಲೋ ಪಾಸ್ ಮಾಡು 10 ಸೆಕೆಂಡ್ ಪಾಸು ನೋಡಿ ಇಲ್ಲ ಅಕೌಂಟ್ ಇಲ್ಲ ಸೂರಜ್ ಅಕೌಂಟ್ ಇಲ್ಲ ಯಾಕೆ ಇಲ್ಲಿಗೆ ಅಕೌಂಟ್ ರಘು ಸರ್ ಅಕೌಂಟ್ ಇಲ್ಲ ಇಲ್ಲಿಗೆ ಬಂತು ಇಲ್ಲ ಸೂರಜ್ ಇಲ್ಲ ಕೊಡಂಗಿಲ್ಲ ರಘು ಸರ್ ಇಲ್ಲ ನೀನ್ 10 ಸೆಕೆಂಡ್ ಪಾಸ್ ನೀನು 10 ಸೆಕೆಂಡ್ ಪಾಸ್ ನೀನು ನೋಡ್ಕೋ ಒಂದು ಬಿಸಾಕ್ ಅದರ ಒಂದು ಸೂರಜ್ ಎಷ್ಟು ಕೌಂಟ್ ಮಾಡ್ತಿದ್ದೀವಿ ಇಲ್ಲ ಯಾರ್ದು ಇಲ್ಲ ಮುಷ್ಟಿ ಹಿಡ್ದಿಲ್ಲ ಸೂರಜ್ ಕೆಳಗ್ ಬಿಡ್ಬೇಡ ಎತ್ಕೋಬೇಕು ಕೆಳಗ್ ಬಿಡ್ಬೇಡ ಇಲ್ಲ ಸೂರಜ್ ಸರ್ ಅಭಿ ಅವ್ನು ಹಿಂಗಿಂದ ಐತೆ ಸರ್ ಅದ್ರಲ್ಲಿ ನಿಂದೊಂದಿಲ್ಲ ಸರ್ 9 ರಘು ಸರ್ ಒಂಬತ್ತಿದೆ ಟೋಟಲ್ ನಿಂದು ಇದು ಒಂದೈತಿ ಇದ್ರಲ್ಲಿ ಆಯ್ತು ಸರಿ ಟೋಟಲ್ 9 ಮಾಡಿದೀನಿ ಒಂದಿದೆ ನಿಂದ್ರಲ್ಲಿ ನಾವು ಹೇಳಿದ್ದೇನು ಅಂದ್ರೆ ನಿಮ್ ಆದ್ಮೇಲೆ ನಿಮ್ಮ ಹತ್ರನೇ ಇರ್ಬೇಕು ಕೆಳಗ್ ಬಿದ್ಮೇಲೆ ಇಟ್ಕೊಂಡೋಗ್ ಕೊಡ್ಬೇಕು ನಮ್ದು ಅವ್ರು ಎತ್ಕೊಂಡೋಗ್ ಕೊಡ್ತಾ ಇದಾರೆ
ನಾವು ನೋಡ್ತಾ ಇದ್ದೀವಿ. ಒಂದು ನೀವ್ ಇಟ್ಕೋಬೇಕು. ಅಣ್ಣ, ಅವ್ರೆಲ್ಲ ಎತ್ಕೊಂಡು ಕೊಟ್ಟಿರೋದು ಅವ್ರನ್ನ. ಅದನ್ನೇ ಹೇಳಿದ್ದು. ಒಂದು ಹಂಗಾರೆ ಸರಿ ಸರಿ ನಾನು 9 ಎತ್ಕೊತೀನಿ ಸರಿ. ಒಂದ್ ನಿಮಿಷ 9 9 ಕೌಂಟ್ ಮಾಡ್ಕೊಂಡು ಇವ್ನು ಒಂದ್ ಕ್ಯಾನ್ಸಲ್ ಮಾಡಿ. ಅಲ್ಲ, ನಾನು ಹೇಳದ್ ಕೇಳಿಸ್ಕೊಳ್ಳಿ. ನಾನು ಹೇಳಿದ್ದು ಅದೇ ನಿಮ್ಗೆ ಎತ್ಕೊಂಡೋಗಿ ಕೊಡ್ಬೇಕು. ಅಲ್ಲೆಲ್ಲ ಎಲ್ಲ ಅಲ್ಲೋಗಿದ್ ನಾನು. ಅಲ್ಲ ನಾನು ಯಾವ್ದು ಕನ್ಸಿಡರ್ ಮಾಡದ ಸೂರಜ್, ನಾನು ಯಾವ್ದು ಕನ್ಸಿಡರ್ ಮಾಡದ ಸೂರಜ್. ಕೆಳಗ್ ಬಿದ್ದ ಮೇಲೆ ಒಂದ್ ನಿಮಿಷ ಎಲ್ಲ ಇಲ್ಲಿ ತಾನೇ ಹೋಗಿರೋದು. ಅಲ್ಲ, ನಾನು ಯಾವ್ದು ಕನ್ಸಿಡರ್ ಮಾಡದ. ನಿಂದು ಅಂತಂದ್ಮೇಲೆ ಒಂದು ನೀನ್ ಇಟ್ಕೋಬೇಕು, ಇಲ್ಲ ಕೊಡ್ಬೇಕು. ರಿಂಗೇ ಇರ್ಲಿಲ್ಲ ಇಲ್ಲಿ. ಯಾರು ಎತ್ಕೊಂಡು ಹೋಗಿಲ್ಲ ಕೆಳಗಡೆಯಿಂದ. ಯಾರು ಎತ್ಕೊಂಡು ಹೋಗಿಲ್ಲ. ನಾನು ಹೇಳ್ತಾ ಇದೀನಲ್ಲ, ಕೆಳಗಡೆಯಿಂದ ಯಾರು ಎತ್ಕೊಂಡು ಹೋಗಿಲ್ಲ. ನಿಮ್ ಟೀಮ್ ಅವ್ರು ಎತ್ಕೊಂಡೋಗಿ ನಿಮಗೆ ಕೊಡ್ತಿದ್ರೆ ನನ್ ರಿಂಗ್ ನಮ್ ಟೀಮ್ ಅವ್ರು ನಿಮ್ಗೆ ಎತ್ಕೊಂಡು ಬಂದೇ ಇಲ್ಲ. ನಮ್ದು ಹೇಳ್ಬೇಡಿ. ಮತ್ತೆ ಅಲ್ಲಿ ಇದ್ದಿದ್ ರಿಂಗ್ಗಳಲ್ಲಿ ಅದೇ ರೆಸ್ಪಾನ್ಸಿಬಿಲಿಟಿ ನಿಮ್ದೇ ರೆಸ್ಪಾನ್ಸಿಬಿಲಿಟಿ. ಸುಳ್ಳು ಹೇಳ್ತೀರಾ? ಸ್ಟ್ರಾಟಜಿ ಮಾಡಬೇಕು ಅಲ್ವಾ? ಬಂದ್ ಕೊಡ್ಲೇಬೇಕು, ವಿಧಿ ಇಲ್ಲ. ನಾವು ಕೊಡೋದು ನಾವು ಅಂತೀವಿ. ಇಲ್ಲ ಕೈಯಲ್ಲಿ ಹಿಡ್ಕೋಬೇಕು. ಹೇಳೋ ಎಷ್ಟೈತೆ ಅಂತ. 8 ಬ್ಲಾಕ್ ಇಲ್ಲ. ಎಲ್ಲ ಇಲ್ಲಿ ಹಿಂಗ್ ಮಾಡ್ತಿದ್ದೆ ನಾನು. ಒಂದು ಕೈ ನಿಮ್ಗೆ ಹಿಡ್ದಿಲ್ಲ. ಕರೆಕ್ಟ್ ಆಗಿ ಹಿಂಗ್ ಹೋಗಿತ್ತು. ನಾನೇ ನೋಡ್ದೆ ಎಲ್ಲ ಇವೆಲ್ಲ ಕ್ಯಾಚ್ ಹಿಡ್ದಿಲ್ಲ. ಒಂದು ಹಿಡ್ದೆ 2-3 ಹಿಡ್ದೆ. ನಾ ಕ್ಯಾಚ್ ಹಿಡಿತಿದ್ನ. ಒಂದಾರು ಕ್ಯಾಚ್ ಹಿಡಿದಿಲ್ಲ. ಇಲ್ಲ. ಏನ್ ಮಾತಾಡ್ತಿದ್ಯಾ ನೀನು ಎಲ್ಲ ಎಂಡ್ ಮಾಡ್ಕೊತಾ ಇದ್ದೆ ಗೊತ್ತಾ? ಆಡ್ತಿದ್ಯಾ? ನಾನು ಏನ್ ಹೇಳ್ದೆ ಇವಾಗ? ಒಂದು ಕ್ಯಾಚ್ ಹಿಡ್ದಿಲ್ಲ ನಾನು. ಆಯ್ತು. ರಾತ್ರಿ 7:45. ರಾಶಿ ರೆಡಿ. ರೆಡಿ ರಾಶಿ ರಾಶಿ ರೆಡಿ. ಫೋಕಸ್ ರಾಶಿ ಪೋಸ್ಟ್. ರಾಶಿ ಇಲ್ಲ. ಫಸ್ಟ್ ಬಿಡಿ ಹಿಂದೆ ಬನ್ನಿ. ರಾಶಿ ಫೋಕಸ್. ರಾಶಿ ಹಿಂದೆ ಬನ್ನಿ. ನೀನು ಇವಾಗ ಎತ್ಕೊಂಡ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಎತ್ಕೋದ್ನ ಅಲ್ಲೇ ಚಿರ್ತಮರಿ ಎಸಿ ಹಂಗಿಲ್ಲ. ಎಸಿತಾ ಇದ್ದಾಳೆ ಕಾವ್ಯ. ರಾಶಿ ಬನ್ನಿ ಇಲ್ಲಿ ಚೈತ್ರ ಬನ್ನಿ. ಕಾವ್ಯನ ರಾಶಿ ಮೇಡಮ್ ರಾಶಿ ಮಾತಾಡ್ತಾರೆ. ಚೈತ್ರ ಮ್ಯಾಮ್ ರಾಶಿ ಅಲ್ಲೇರು ಆಯ್ತು ಬಿಟ್ಬಿಡು ಕೆಳಗೆ. ಆಡು ಮಧ್ಯ ಸೂಪರ್. ರಾಶಿ ರೆಡಿ ಚೈತ್ರ ಮ್ಯಾಮ್ ರೆಡಿ ರೀ. ಚೈತ್ರ ಮ್ಯಾಮ್ ಬಿಡಿ. ರಾಶಿ ರಾಶಿ ರೆಡಿ. ಬನ್ನಿ ಕೊಡಿ. ರಾಶಿ ಜಂಪ್. ನೈಸ್ ಒನ್. ರಾಶಿ ರಾಶಿ ಅದ್ಯಾಕ್ ಬಿಟ್ರೆ? ಚೈತ್ರ ಅವ್ರೆ ಬನ್ನಿ. ಚೈತ್ರ ಅವ್ರು ಹಿಡ್ಕೊಳ್ಳಿ. ರಾಶಿ ಸ್ಟೇ ಜಂಪ್. ರಾಶಿ ವೇಟ್ ಜಂಪ್. ಚೈತ್ರ ಕೊಡಿ. ರಾಶಿ ಏನಾಯ್ತು? ಉಸ್ತುವಾರಿ ಏನಾಯ್ತು? ಕಾವ್ಯ ಕೊಡು ಅದು ಒಂದು ಕೂಡ ಸಿಗ್ಲಿಲ್ಲ. ಎಷ್ಟಾಯ್ತು? 12. 4 ಬ್ಲೂ 4. ಥ್ಯಾಂಕ್ ಯು ಅಕ್ಕ. 6 ಎಲ್ಲೋ. ಇಲ್ಲ ರಾತ್ರಿ 7:55. ಗಾಯ್ಸ್ ಆಲ್ ದ ಬೆಸ್ಟ್. ಚೆನ್ನಾಗಾಡಿ. ಇದು ಬಿಗ್ ಬಾಸ್. ಈ ಸುತ್ತು ಈ ಟಾಸ್ಕ್ನ ಕಡೆಯ ಸುತ್ತಾಗಿರುತ್ತದೆ. ಶುಭವಾಗಲಿ. ಸೂರಜ್ ಶುಭರಾತ್ರಿ ಹೇಳಿದ್ರ? ಶುಭರಾತ್ರಿ ಅಲ್ಲ, ಶುಭವಾಗಲಿ. ರಘು ಸರ್
ಸೂರಜ್ 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 ಕೈ ಹಿಡ್ಕೊಂಡ್ರಪ್ಪಿ ಕೈ ರಘು ಸರ್ ಒಂದು ಬಿಡಿ ಸರ್ ರಘು ಸರ್ ರಘು ಸರ್ ರಘು ಸರ್ ಮಾಡು 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 ಇಲ್ಲ ರಘು ಸರ್ ಸೂರಜ್ 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 ಅಯ್ಯೋ ಇಲ್ಲ 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 ಸೂರಜ್ 10 seconds pass 10 seconds pass ಸರ್ ಸರ್ ನೀವು ಅಭಿ ಸರ್ 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 ಇಲ್ಲ 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 ಕೈ 10 seconds pass ನಾನು ಸೂರಜ್ 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 ನಿಮ್ದ್ರಲ್ಲಿ ಒಂದಿಲ್ಲ ನಿಮ್ದ್ರಲ್ಲಿ ಮೇಡಮ್ ಅದಲ್ಲ ಮೇಡಮ್ ಒಂದಿಲ್ಲ ಮೇಡಮ್ ಒಂದು ನಾನು ನೋಡಿದ್ದೀನಿ ಬಿಡಿ ಮೇಡಮ್ ಒಂದು ಬಿಡಿ ಮೇಡಮ್ 1 2 3 4 5 6 7 3 ಅಲ್ಲ ಬ್ಲೂ 3 11 12 13 7 14 14 15 16 17 18 19 20 21 22 ಅಭಿ ಮತ್ತೆ ಸ್ಪಂದನ ಟೀಮಿಂದ 22 ಕಲೆಕ್ಟ್ ಮಾಡಿದ್ದಾರೆ ರಿಂಗ್ಸ್ನ. ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಟೀಮಿಂದ 20 ರಿಂಗ್ನ ಕಲೆಕ್ಟ್ ಮಾಡಿದ್ದಾರೆ. ರಾಶಿ ಮತ್ತೆ ಸೂರಜ್ ಟೀಮಿಂದ 28 ರಿಂಗ್ನ ಕಲೆಕ್ಟ್ ಮಾಡಿದ್ದಾರೆ. ರಘು ಸರ್ ಆ್ಯಂಡ್ ಅಶ್ವಿನಿ ಮೇಡಮ್ ಟೀಮಿಂದ 32 ರಿಂಗ್ನ ಕಲೆಕ್ಟ್ ಮಾಡಿದ್ದಾರೆ. ಮಾಳು ಮತ್ತೆ ರಕ್ಷಿತಾ ಅವ್ರ ಟೀಮಿಂದ 13 ರಿಂಗ್ನ ಕಲೆಕ್ಟ್ ಮಾಡಿದ್ದಾರೆ. ಈ ಆಟನ ಗೆದ್ದಿರೋದು ರಘು ಸರ್ ಅಂಡ್ ಅಶ್ವಿನಿ ಮೇಡಮ್. ಏನ್ ಗೊತ್ತಾ, ನೀವು ಹೇಳಿದಾಗ ಬೇರೆಯವರು ನನ್ನ ಹೆಸರು ಹೇಳಿದ ತಕ್ಷಣ ನಿಮ್ಗೆ ಬಿಡ್ತಾ ಇದ್ದಾರೆ. ಬಿಗ್ ಬಾಸ್ ರಿಂಗರ್ ಟಾಸ್ಕ್ನಲ್ಲಿ ಗೆದ್ದ ಅಶ್ವಿನಿ ರಘು ಜೋಡಿಗೆ ಅಭಿನಂದನೆಗಳು. ಈಗ ಅಶ್ವಿನಿ ರಘು, ನೀವು ಟಾಸ್ಕ್ ಗೆದ್ದು ಕಳಿಸಿರುವ ಅಡ್ವಾಂಟೇಜ್ನ ಅನುಸಾರ ಉಳಿದ 4 ಜೋಡಿಗಳ ಪೈಕಿ ಒಂದು ಜೋಡಿಯನ್ನು ಈ ವಾರದ ಟಾಸ್ಕ್ನಿಂದ ಹೊರಗಿಡಬೇಕು. ಆ ಜೋಡಿ ವಾರದ ಟಾಸ್ಕ್ ಹಾಗೂ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿಯುತ್ತದೆ. ನಿಮ್ಮೊಳಗೆ ಚರ್ಚಿಸಿ ನಿಮ್ಮ ನಿರ್ಧಾರವನ್ನು ಸೂಕ್ತ ಕಾರಣಗಳೊಂದಿಗೆ ಈ ಕೂಡಲೇ ಘೋಷಿಸಿ.